ವಿದ್ಯಾಪೀಠ 4ನೇ ಆವೃತ್ತಿ ಈಗಾಗಲೇ ಚಾಲನೆ ದೊರೆತಿದ್ದು ವಿದ್ಯಾಪೀಠಕ್ಕೆ ಈಗ ಸಚಿವರು ಮಾತಾಡ್ತಾ ಇದ್ದಾರೆ. ಅಶ್ವಥ್ ನಾರಾಯಣ ಅವರು ಏನು ಹೇಳ್ತಿದ್ದಾರೆ ಕೇಳ್ಕೊಳ್ಳೋಣ. ಈ ದಿನ ನಮ್ಮೆಲ್ಲರ ನೆಚ್ಚಿನ ವಾಹಿನಿ ಸುದ್ದಿ ವಾಹಿನಿ ಪಬ್ಲಿಕ್ ಟಿವಿ. ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣನವರು, ನಾವು ರಂಗಣ್ಣ ಅಂತಾನೆ, ರಂಗನಾಥ್ ಅವ್ರನ್ನ ರಂಗಣ್ಣ ಅಂತಾನೆ ಕರೆಯುವಂಥದ್ದು. ರಂಗಣ್ಣನವರ ಒಂದು ನೇತೃತ್ವದಲ್ಲಿ ಈಗೇನು ಕಳೆದ ಹಲವಾರು ವರ್ಷದಿಂದ ಈ ಒಂದು ಎಜುಕೇಷನಲ್ ಈವೆಂಟ್, ಪ್ರೀಮಿಯರ್ ಎಜುಕೇಷನಲ್ ಈವೆಂಟ್ ಹಲವಾರು ವರ್ಷದಿಂದ ನಡೆಸ್ಕೊಂಡು ಬರ್ತಿದ್ದಾರೆ. ಈ ಮುಂಚೆ ನನ್ನ ಕ್ಷೇತ್ರದಲ್ಲಿ ಮಲ್ಲೇಶ್ವರಮಿನ ಆಟದ ಮೈದಾನದ ಎದುರಲ್ಲಿ ಒಂದು ಶಾಲೆಯ ಆವರಣದಲ್ಲಿ ಕಾರ್ಯಕ್ರಮ ನಡೀತಿತ್ತು. ಇವತ್ತು ಈ ಒಂದು ಕಾರ್ಯಕ್ರಮ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರಲ್ ಚಾಲೆಂಜಸ್ ಇರೋ ಕಾರಣ ಇವತ್ತು ಈ ಅರಮನೆ ಆವರಣದಲ್ಲಿ ಕಾರ್ಯಕ್ರಮ ಜರುಗುವಂಥದ್ದಾಗ್ತಿದೆ. ಬಹಳ ಮುಖ್ಯವಾಗಿ ನಮ್ಮ ಸಮಾಜಕ್ಕೆ ಬೇಕಾಗಿರೋದು, ಮುಖ್ಯ ಅವಶ್ಯಕತೆ ಇರುವಂಥದ್ದು ಶಿಕ್ಷಣ, ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಹಾಗಾಗಿ ಈ ಶಿಕ್ಷಣ ವಿಚಾರದಲ್ಲಿ ನಾವು ಎಷ್ಟೇ ಆಸಕ್ತಿ ವಹಿಸಿದ್ರೂ ಅದು ಕಮ್ಮಿನೇ. ಬಹಳಷ್ಟು ಒಳ್ಳೆಯ ಸಂಸ್ಥೆಗಳನ್ನು ನಮ್ಮ ನಾಡಿನಲ್ಲಿರುವಂಥದ್ದಿದೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಭಾಗದಲ್ಲಂತೂ ಬಹಳ ವಿಶ್ವ ಪ್ರಸಿದ್ಧಿ ಪಡೆದಂಥ ಸಂಸ್ಥೆಗಳು ಬೆಂಗಳೂರಿನಲ್ಲಿ ನಮಗೆ ವಿದ್ಯೆಯನ್ನು ಕೊಡ್ತಿರುವಂಥ ಸಂಸ್ಥೆಗಳಿದೆ. ಇಲ್ಲೆಲ್ಲ ಒಂದು ಕಡೆ ಸಂಪರ್ಕದ ಕೊರತೆ. ಇವತ್ತು ನಾವು ಡಿಜಿಟಲ್ ಯುಗದಲ್ಲಿದ್ದೀವಿ. ಡಿಜಿಟಲ್ ಯುಗದಲ್ಲಿದ್ದರೂ ಸಹ ನಮಗೆಲ್ಲ ಒಂದು ಕಡೆ ಡಿಜಿಟಲ್ ಜೊತೆಯಲ್ಲೇ ಪರ್ಸ್ನಲ್ ಕನೆಕ್ಟ್ ಆಗಬೇಕು, ಫಿಸಿಕಲ್ ಆಗಿ ಕನೆಕ್ಟ್ ಆಗಬೇಕು, ಅವ್ರ ಜೊತೆ ಮಾತಾಡಬೇಕು ಅನ್ನೋಂಥದ್ದು ನಮ್ಮ ಸಾಮಾನ್ಯವಾಗಿ ಅಪೇಕ್ಷೆ ಇರುತ್ತೆ. ಇದರ ಪೂರಕವಾಗಿ ಇದರ ಅವಶ್ಯಕತೆಯನ್ನು ಅರಿತುಕೊಂಡು ಇವತ್ತು ಆ್ಯನ್ಯುವಲ್ ಪ್ರೀಮಿಯರ್ ಎಜುಕೇಷನ್ ಈವೆಂಟನ್ನು ನಮ್ಮ ಪಬ್ಲಿಕ್ ಟಿವಿಯವರು ಆಯೋಜನೆಯನ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ಮೊದಲು ನಾನು ಪಬ್ಲಿಕ್ ಟಿವಿಯ ಸಂಸ್ಥೆಯ ಎಲ್ಲ ಸಂಸ್ಥಾಪಕರಿಗೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣನವರಿಗೆ ನಾನು ಶುಭಾಶಯವನ್ನು ಕೋರಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ, ಈ ಕಾರ್ಯಕ್ರಮದಲ್ಲಿ ಇವತ್ತೇನು ನಮ್ಮ ನಾಡಿನ ಪ್ರತಿಷ್ಠಿತವಾದಂಥ ಶಿಕ್ಷಣ ಸಂಸ್ಥೆಗಳು ಈ ಒಂದು ಎಜುಕೇಷನ್ ಫೇರಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿದ್ಯಾಪೀಠ, ಇದರ ಹೆಸರೇ ವಿದ್ಯಾಪೀಠವಾಗಿದೆ. ವಿದ್ಯಾಪೀಠ ಹೆಸರಿನಲ್ಲಿ ಆರ್ಗನೈಸ್ ಆಗ್ತಿರುವಂಥ ಈ ಈವೆಂಟಲ್ಲಿ ಭಾಳ ಪ್ರಮುಖರು ಇವತ್ತೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ, ಇವತ್ತಿನ ಉದ್ಘಾಟ ಕಾರ್ಯಕ್ರಮದಲ್ಲಿ ನಮ್ಮ ಗಾರ್ಡನ್ ಸಿಟಿಯ ಚಾನ್ಸಲರ್ ಆಗಿರುವಂಥ ಮಾನ್ಯ ಡಾಕ್ಟರ್ ಜೋಸೆಫ್ ವಿ ಜಿ ಜೋಸೆಫ್ ಅವರು, ನನ್ನ ಆತ್ಮೀಯ ಸ್ನೇಹಿತರು, ಆಕ್ಸ್ಫರ್ಡ್ ಸಂಸ್ಥೆ, ಆ ಸಂಸ್ಥೆಯ ಸಂಸ್ಥಾಪಕರ ಮಗ ಮತ್ತು ಇವತ್ತು ಅವರು ಚೇರ್ಮನ್ರಾಗಿ ಭಾಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಿರುವಂಥ ನಮ್ಮ ರಮೇಶ್ ಅವರು, ನಮ್ಮ ಕೇಂಬ್ರಿಡ್ಜ್ ಸಂಸ್ಥೆಯ ಸಂಸ್ಥಾಪಕರು, ಸಮಾಜ ಸೇವಕರು, ಆತ್ಮೀಯ ಸ್ನೇಹಿತರಾಗಿರುವಂಥ ಮಾನ್ಯ ಮೋಹನ್ ಅವರೇ, ನನ್ನ ಆತ್ಮೀಯ ಗೆಳೆಯರು, ನಮ್ಮ ಆಚಾರ್ಯ ಇನ್ಸ್ಟಿಟ್ಯೂಷನನ್ನು ಭಾಳ ದೊಡ್ಡ ಅಭಿವೃದ್ಧಿಯನ್ನು ಮಾಡಿ ಭಾಳ ಉತ್ತಮವಾದಂಥ ಸಂಸ್ಥೆಯನ್ನು ಕಟ್ಟಿರುವಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಪ್ರೇಮನಾಥ್ ರೆಡ್ಡಿ ಅವರ ಅವರ ಪ್ರತಿನಿಧಿಯಾಗಿ ಬಂದಿರುವಂಥ ವಿಶ್ವೇಶ್ ಚಂದ್ರಶೇಖರ್ ಅವರೇ, ಹಾಗೆ ನನ್ನ ಭಾಳಷ್ಟು ಆತ್ಮೀಯರು, ಶಿಕ್ಷಣ ಕ್ಷೇತ್ರದಲ್ಲಿ ಭಾಳಷ್ಟು ಅವಿರತವಾಗಿ ದುಡಿದು ಕರ್ನಾಟಕದಲ್ಲಿ ನಾವೇಗೆ ಸರ್ಕಾರದಲ್ಲಿ ಕಾಮೆಡ್ಗೆ CET ಅಂತ ಹೇಗೆ ಸ್ಥಾಪನೆಯನ್ನು ಮಾಡಿದ್ವೋ ಅದೇ ದಾರಿಯಲ್ಲಿ ನಮ್ಮೆಲ್ಲ ಖಾಸಗಿ ಕಾಲೇಜುಗಳಿಗೆ ಒಂದು ಮೌಲ್ಯ ಆಧಾರಿತವಾಗಿ, ಅಂದರೆ ಮೆರಿಟ್ ಆಧಾರಿತವಾಗಿ ಅಡ್ಮಿಷನ್ ಆಗಬೇಕು, ಮೆರಿಟ್ ಬೇಸ್ಡ್ ಅಡ್ಮಿಷನ್ ಆಗಬೇಕು. ಇಡೀ ವಿಶ್ವದಿಂದ ಎಲ್ಲರೂ ಬಂದು ದೇಶದ ನಾನಾ ಭಾಗ, ವಿಶ್ವದ ನಾನಾ ಭಾಗ ಮತ್ತು ರಾಜ್ಯದಲ್ಲೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮೆರಿಟ್ ಆಧಾರಿತವಾಗಿ ಖಾಸಗಿ ಕಾಲೇಜಲ್ಲೂ ಅಡ್ಮಿಷನ್ ಆಗಬೇಕು ಅಂತ ಏಕೈಕ ಉದ್ದೇಶದಿಂದ ಕಾಮೆಡ್ ಸಂಸ್ಥೆಯನ್ನು ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ನಿರ್ವಹಿಸ್ತಿರುವಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಕುಮಾರ್ ಅವರೇ, ಇವತ್ತು ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋ ನನ್ನೆಲ್ಲ ಪ್ರಾಧ್ಯಾಪಕರೇ, ಅತಿಥಿಗಳೇ, ವಿದ್ಯಾರ್ಥಿಗಳೇ, ಭಾಳ ಮುಖ್ಯವಾಗಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳ ಒಂದು ಪ್ರಮುಖವಾದಂಥ ಘಟ್ಟ ಇವತ್ತೇನು ರಾಷ್ಟ್ರೀಯ ಶಿಕ್ಷಣ ನೀತಿ, 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು
34 ವರ್ಷದ ನಂತರ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಘೋಷಣೆಯನ್ನು ಮಾಡಿ ನಮ್ಮ ದೇಶದಲ್ಲಿ ಒಂದು ಬಹುದೊಡ್ಡ, ನನ್ನ ಪ್ರಕಾರ ನನಗನ್ಸೋದು ಇಡೀ ಸಮಾಜದಲ್ಲಿ ನಾವು ಆಲೋಚನೆಯನ್ನು ಮಾಡಿದಾಗ ಪ್ರಾಬಲಿ ಆಫ್ಟರ್ ಇಂಡಿಪೆಂಡೆನ್ಸ್ 2 ಬಂದಿದೆ. ಮೊದಲು ರಾಷ್ಟ್ರೀಯ ಶಿಕ್ಷಣ ನೀತಿ, ಈ ಕಾಲಕ್ಕೆ, ಈಗಿನ ಕಾಲಕ್ಕೆ ಪ್ರಸ್ತುತವಾಗಿ ಅವಶ್ಯಕತೆಯನ್ನು 21ನೇ ಶತಮಾನಕ್ಕೆ ಅವಶ್ಯಕತೆ ಆಧಾರಿತವಾಗಿ ಇವತ್ತೇನು ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೊಟ್ಟಿದ್ದಾರೆ, ಇದು ಬಹಳ ದೊಡ್ಡ ಸುಧಾರಣೆ. ಇದಕ್ಕೆ ತಮಗೆಲ್ಲ ಗೊತ್ತಿದ್ದ ಹಾಗೆ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ನೀತಿಯನ್ನು ರೂಪಿಸಲಿಕ್ಕೆ ಶಿಕ್ಷಣ ನಮ್ಮ ಸಮಾಜಕ್ಕೇನು ಹೊಸದಲ್ಲ, ನಮ್ಮ ಸಮಾಜಕ್ಕೆ ಶಿಕ್ಷಣ ಹೊಸದಲ್ಲ. ಆದರೆ ಶಿಕ್ಷಣ ಯಾವ ರೀತಿ ಕೊಡಬೇಕು, ಯಾವ ರೀತಿ ಕೊಟ್ಟರೆ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ, ನಮ್ಮ ಸಮಾಜಕ್ಕೆ ಎಲ್ಲ ನಮ್ಮ ಯುವಕರಿಗೆ, ನಮ್ಮ ಸಮಾಜಕ್ಕೆ ಶಕ್ತಿ ತುಂಬಂತ ಆಗುತ್ತೆ ಅನ್ನೋಂಥ ಅರಿವಿನಿಂದ, ತಿಳುವಳಿಕೆಯಿಂದ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸುಧಾರಣೆಯನ್ನು ತರಲೇಬೇಕು. ಸಾಧಾರಣ ಸುಧಾರಣೆಗಳಲ್ಲ, ಬಹಳ ದೊಡ್ಡ ಸುಧಾರಣೆಗಳನ್ನ ತರಬೇಕು ಅಂತ ಸನ್ಮಾನ್ಯ ನರೇಂದ್ರ ಮೋದಿಯವರು ಅವರ ಒಂದು ನಿಶ್ಚಯ ಮಾಡಿ ಈ ದಿಕ್ಕಿನಲ್ಲಿ, ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯ ದಿಕ್ಕಿನಲ್ಲಿ ಹೊಸ ನೀತಿಯನ್ನು ತರಲಿಕ್ಕೆ 2015 ಜನವರಿ 26ನೇ ತಾರೀಕು ಅಫಿಷಿಯಲಿ ಮೈಗೋ ಪೋರ್ಟಲನ್ನು ಪ್ರಾರಂಭವನ್ನು ಮಾಡ್ತಾರೆ. ಮೈಗೋ ಪೋರ್ಟಲ್ನಲ್ಲಿ ಶಿಕ್ಷಣ ಸಂಬಂಧಿತವಾಗಿ ಎಲ್ಲ ಸಲಹೆಗಳನ್ನು, ಕನ್ಸಲ್ಟೇಷನ್ಗಳನ್ನು ಅಲ್ಲಿ ನೀವು ಕೊಡ್ಬೋದು. ಆನ್ಲೈನ್ ಮೂಲಕ, ಕನ್ಸಲ್ಟೇಷನ್ ಮೂಲಕ ಮತ್ತು ಥೀಮ್ ಆಧಾರಿತವಾಗಿ ಸಲಹೆಗಳನ್ನು ಕೊಡಲಿಕ್ಕೆ ಮೈಗೋ ಪೋರ್ಟಲನ್ನು ಜನವರಿ 26ನೇ ತಾರೀಕು 2015 ಪ್ರಾರಂಭವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಯಾವುದೇ ಒಂದು ನೀತಿ ಬಂದರೆ ಟಾಪ್ ಟು ಬಾಟಮ್ ಬರೋವಂಥದ್ದಿದೆ, ಮೇಲಿಂದ ಕೆಳಗೆ ಬರೋವಂಥದ್ದಿದೆ. ಆದರೆ ಈ ಒಂದು 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಬಾಟಮಿಂದ ಟಾಪಿಗೆ ಹೋಗ್ತಿರೋದು, ಬಾಟಮಿಂದ ಟಾಪಿಗೆ ಹೋಗ್ತಿರೋದು. ಇಡೀ ದೇಶದಲ್ಲಿ 2.5 ಲಕ್ಷ ಗ್ರಾಮ ಪಂಚಾಯಿತಿಗಳಿದ್ದಾವೆ. ಈ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ವಿಲೇಜ್ ಎಜುಕೇಷನ್ ಕಮಿಟಿ ಅಂತಿದೆ. ವಿಲೇಜ್ ಎಜುಕೇಷನ್ ಕಮಿಟಿ, ಪ್ರತಿಯೊಂದು ವಿಲೇಜ್ ಎಜುಕೇಷನ್ ಕಮಿಟಿ ಪ್ರತಿಯೊಂದು ಪಂಚಾಯಿತಿಯಲ್ಲೂ 2.5 ಲಕ್ಷ ಪಂಚಾಯಿತಿಯಲ್ಲೂ ಸಭೆಯನ್ನು ನಡೆಸಿ 2015ರಲ್ಲೇ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಸಭೆಯನ್ನು ನಡೆಸಿ ಎಲ್ಲ ಕಡೆಯಿಂದ ಸಲಹೆಗಳನ್ನು ಪಡೆದಿರುವಂಥದ್ದಿದೆ. ಸಭೆಗಳನ್ನು ನಡೆಸಿ ಬ್ಲಾಕ್ ಲೆವೆಲ್, ಅರ್ಬನ್ ಲೋಕಲ್ ಬಾಡೀಸ್, ಡಿಸ್ಟ್ರಿಕ್ಟ್ ಲೆವೆಲ್, VVIPs, NGOs, ಎಜುಕೇಷನಿಸ್ಟ್, ಎಕ್ಸ್ಪರ್ಟ್ಸ್ ಎಲ್ಲರ ಕಡೆಯಿಂದನೂ ಇನ್ಫಾರ್ಮೇಷನ್ ಕಲೆಕ್ಷನ್ ಮಾಡಿರುವಂಥದ್ದಿದೆ. ಅಲ್ಲಿಂದ ಪ್ರಾರಂಭ ಆಗಿ ಅದರಲ್ಲಿ ಸಜೆಷನ್ ಗ್ರಾಮ ಪಂಚಾಯಿತಿಯಿಂದ, ವಿಲೇಜ್ ಎಜುಕೇಷನ್ ಕಮಿಟಿಯಿಂದ 1.5 ಲಕ್ಷ, ಆಲ್ಮೋಸ್ಟ್ ಔಟ್ ಆಫ್ 2.5 ಲ್ಯಾಕ್ ಗ್ರಾಮ ಪಂಚಾಯಿತಿನಲ್ಲಿ 1.5 ಲಕ್ಷ ಗ್ರಾಮ ಪಂಚಾಯಿತಿಯಿಂದ ಸಲಹೆಗಳು ಬರುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಗಿವನ್ ಥ್ರೂ ದ ಮೈಗೋ ಪೋರ್ಟಲ್ ಮೂಲಕ ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ಸ್. ಇಷ್ಟೂ ಕಾರ್ಯಕ್ರಮಗಳನ್ನು, ಸಲಹೆಗಳನ್ನು ಪಡೀಲಿಕ್ಕೆ ಸಂಬಂಧಪಟ್ಟ ಸರ್ಕಾರಗಳಿಗೆ ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ಸ್ ವರ್ ಇಂಟ್ರೆಸ್ಟೆಡ್ ಆರ್ ಆಥರೈಸ್ಡ್, ಎಲ್ಲ ಸಂಬಂಧಪಟ್ಟ ಸರ್ಕಾರಗಳ, ರಾಜ್ಯ ಸರ್ಕಾರಗಳಿಗೆ, ಯೂನಿಯನ್ ಟೆರಿಟರಿ ಅವರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟು ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಅವ್ರು ಮಾಡಬೇಕು, ಈ ಎಲ್ಲ ರೀತಿಯಾದಂಥ ನಿರ್ವಹಣೆ ನೀವು ಮಾಡಬೇಕು ಅಂತ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಅಂದಿನಿಂದ ಪ್ರಾರಂಭ ಆಗಿ ಮುಂದಕ್ಕೆ ಬಂದಿರುವಂಥದ್ದಿದೆ. 2016ರಲ್ಲಿ TSR ಸುಬ್ರಹ್ಮಣ್ಯಂ ಕ್ಯಾಬಿನೆಟ್ ಸೆಕ್ರೆಟರಿದು ಅವರ ಒಂದು ಸಮಿತಿನೂ ಮಾಡಿ ಅವರಿಂದನೂ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಗೆ 2016ರಲ್ಲಿ ಅವರ ಒಂದು ಸಲಹೆ ಸೂಚನೆಗಳು, ಅವರು ಒಂದು ಪಾಲಿಸಿಗೆ ಡ್ರಾಫ್ಟನ್ನು ಮಾಡ್ತಾರೆ. ಒಂದು ಯಾವ ರೀತಿ ಫ್ರೇಮ್ವರ್ಕ್ ಇರಬೇಕು, ಯಾವ ರೀತಿ ಈ ಟೆಂಪ್ಲೆಟ್, ಇವತ್ತು ಗ್ರಾಮೀಣ ಭಾಗದಲ್ಲಿ ಕ್ವಶನ್ಗಳು ಕೇಳಬೇಕಾದ್ರೆ ಅಥವಾ ಪ್ರಶ್ನೆಗಳನ್ನ ಕೇಳಬೇಕಾಗಿದ್ರೆ ಯಾವ ರೀತಿ ಪ್ರಶ್ನೆಗಳು ಕೇಳ್ಬೋದು, ಏನೆಲ್ಲ ಟೆಂಪ್ಲೆಟ್, ಕ್ವಶನರಿ ಟೆಂಪ್ಲೆಟ್ನ ಕೊಡುವಂಥ ಮೂಲಕ, ಥೀಮ್ಸ್ಗಳು ಕೊಡೋ ಮೂಲಕ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ಗೆ 13 ಥೀಮ್ಸ್ ಕೊಡ್ತಾರೆ, ಹೈಯರ್ ಎಜುಕೇಷನ್ಗೆ 20 ಥೀಮ್ಸ್ ಕೊಡ್ತಾರೆ. ಇವನ್ನೆಲ್ಲ ಕೊಟ್ಟು ಏನೆಲ್ಲ ನೀವು ಪ್ರಶ್ನೆ ಕೇಳ್ಬೋದು, ಏನೆಲ್ಲ ಅಂಶಗಳು ಒಳಪಟ್ಟಿದೆ ಇವು ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಅನ್ನೋಂಥ ಒಂದು ದಿಕ್ಸೂಚಿಯನ್ನು ಮತ್ತು ಒಂದು ಸಲಹೆಗಳನ್ನು ಕೊಟ್ಟು ಅವರಿಗೆ ಚರ್ಚೆಗಳನ್ನ ಮಾಡಲಿಕ್ಕೆ ಒಂದು ಆಧಾರವನ್ನು ಕೊಡುವಂಥದ್ದಾಗುತ್ತೆ. ತದನಂತರ ಇನ್ನು ಮುಂದುವರೆದು 2017ರಲ್ಲಿ ಮತ್ತೊಮ್ಮೆ ಡ್ರಾಫ್ಟ್ ಕಮಿಟಿ ರಚನೆ ಆಗುತ್ತೆ. ನಮ್ಮ ಡಾಕ್ಟರ್ ಕಸ್ತೂರಿ ರಂಗನ್ ಅವರ ಅಧ್ಯಕ್ಷತೆಯಲ್ಲಿ ಡ್ರಾಫ್ಟ್ ಕಮಿಟಿಯನ್ನು ಪ್ರಾರಂಭವನ್ನು ಮಾಡುವಂಥದ್ದಾಗುತ್ತೆ. ಆ ಡ್ರಾಫ್ಟ್ ಕಮಿಟಿ ಅಧ್ಯಕ್ಷರಾಗಿ
ಕಸ್ತೂರಿರಂಗನ್ ಅವರು ಇರ್ತಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಆಗಿ ಅವರು 2 ವರ್ಷ ಸಮಯ ತಗೊಳ್ತಾರೆ. 2 ವರ್ಷ 2017 ಮೇನಲ್ಲಿ ಈ ಸಮಿತಿ ರಚನೆ ಆಗುತ್ತೆ. ಅವರು 2019 ಜುಲೈನಲ್ಲಿ ಅವರು ವರದಿಯನ್ನು ಕೊಡ್ತಾರೆ. ವರದಿಯನ್ನು ಕೊಟ್ಟು ಯಾವ ರೀತಿ ನಮ್ಮ ದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ತರಬೇಕು, ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣದಲ್ಲಿ ಅನ್ನುವಂಥ ಸಲಹೆಯನ್ನು ಕೊಟ್ಟು, ತದನಂತರ ಅದಕ್ಕೂ ಸಾಕಷ್ಟು ಎಗೇನ್ ಇಟ್ ವಿಲ್ ಬಿ ಪ್ಲೇಸ್ಡ್ ಇನ್ ದ ಪಬ್ಲಿಕ್ ಡೊಮೈನ್. ತಿರ್ಗಾ ಪಬ್ಲಿಕ್ ಡೊಮೈನಲ್ಲಿಟ್ಟು ತಿರ್ಗಾ ಎಲ್ಲ ಸಜೆಷನ್ಸ್ನ ಕೇಳ್ತಾರೆ. ಡ್ರಾಫ್ಟ್ ಕಮಿಟಿ ರಿಪೋರ್ಟನ್ನು ಪಬ್ಲಿಕ್ ಡೊಮೈನಲ್ಲಿ ಹಾಕ್ತಾರೆ. ಆಗಲೂ ಸಹ ಆಲ್ಮೋಸ್ಟ್ 3 lakh ಸಜೆಷನ್ಸ್ ಬರುತ್ತೆ. 3 ಲಕ್ಷ ಅಭಿಪ್ರಾಯಗಳು ಡ್ರಾಫ್ಟ್ ಕಮಿಟಿ ರಿಪೋರ್ಟ್ ಆಧಾರಿತವಾಗಿ ಅಭಿಪ್ರಾಯಗಳು 3 ಲಕ್ಷ ಸಲಹೆಗಳು ಬರುವಂಥದ್ದಿದೆ. ಇವಿಷ್ಟು ಎಲ್ಲವನ್ನು ಪಡ್ಕೊಂಡು ಸಮಗ್ರವಾಗಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಒಂದು ರೂಪಿಸುವಂಥದ್ದಾಗಿರುತ್ತೆ. ಅದನ್ನು ರೂಪಿಸಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಸಚಿವ ಸಂಪುಟದ ಒಪ್ಪಿಗೆಯನ್ನು ಪಡೆದು ಜುಲೈ 29ನೇ ತಾರೀಕು 2020 ಇದನ್ನು ಘೋಷಣೆಯನ್ನು ಮಾಡ್ತಾರೆ. ಜುಲೈ 29, 2020 ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು, ತದನಂತರ ಇದನ್ನು ಅನುಷ್ಠಾನ ಮಾಡುವಂಥ ವರ್ಷ 2021ರಿಂದ ಅನುಷ್ಠಾನವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡುವಂಥದ್ದಾಗುತ್ತೆ. ಈ ಪ್ರಕಾರದಲ್ಲಿ ಶೆಡ್ಯೂಲ್ ಪ್ರಕಾರ 1 ವರ್ಷ ಸಮಯ ಘೋಷಣೆ ಮಾಡಿದ 1 ವರ್ಷದ ನಂತರ ಇದನ್ನು ನಮ್ಮ ದೇಶದಲ್ಲಿ ಅನುಷ್ಠಾನವನ್ನು ಮಾಡಲಿಕ್ಕೆ ಸಮಯವನ್ನು ಕೊಡುವಂಥದ್ದಾಗುತ್ತೆ. 1 ವರ್ಷದ ನಂತರ 2021ರಿಂದ ಇದು ಅನುಷ್ಠಾನವನ್ನು ನಮ್ಮ ದೇಶದಲ್ಲಿ ಮಾಡಲಿಕ್ಕೆ ಸಲಹೆಯನ್ನು ಶೆಡ್ಯೂಲನ್ನು ಕೊಡುವಂಥದ್ದಾಗುತ್ತೆ. ಮುಖ್ಯವಾಗಿ ಈ ದಿಕ್ಕಿನಲ್ಲಿ ನೋಡಿದಾಗ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನವನ್ನು ಮಾಡಲಿಕ್ಕೆ ವಿಲ್ ಹ್ಯಾವ್ 15 years, 15 ವರ್ಷ ಕಾಲ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸಂಪೂರ್ಣವಾಗಿ ಅನುಷ್ಠಾನವನ್ನು ಮಾಡಲಿಕ್ಕೆ 15 ವರ್ಷ ಕಾಲ ಇದೆ. ಈ 15 ವರ್ಷ ಕಾಲದಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನ ಮಾಡುವಂಥದ್ದಾಗುತ್ತೆ. ಬಹಳ ಪ್ರಮುಖವಾಗಿ ಈ ದಿಕ್ಕಿನಲ್ಲಿ ನಾವು ನಮ್ಮ ಕರ್ನಾಟಕದಲ್ಲಿ ಭಾರತ ಸರ್ಕಾರ ಮಾಡಿದಂಥ ನಿರ್ಣಯ ಪೂರ್ವಕವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಏನೊಂದು 2020ರಲ್ಲೇ ಒಂದು ಇಂಪ್ಲಿಮೆಂಟೇಷನ್ ಟಾಸ್ಕ್ ಫೋರ್ಸನ್ನು ರಚನೆಯನ್ನು ಮಾಡ್ತೀವಿ. ಮಾರ್ಚ್ 2020 ಒಂದು ಇಂಪ್ಲಿಮೆಂಟೇಷನ್ ಟಾಸ್ಕ್ ಫೋರ್ಸನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ. ಫಾರ್ಮರ್ ಚೀಫ್ ಸೆಕ್ರೆಟರಿ SV ರಂಗನಾಥ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ರಚನೆ ಆಗುತ್ತೆ. ಅಲ್ಲಿ ಸದಸ್ಯರು ನಮ್ಮ MK ಶ್ರೀಧರ್, ಕಟ್ಟಿಮನಿಯವರು, ಪ್ರೊಫೆಸರ್ ತಿಮ್ಮೇಗೌಡರು, ಈ ರೀತಿ ಹಲವಾರು ಗಣ್ಯಮಾನವರು ಇದರಲ್ಲಿ ಸದಸ್ಯರಾಗಿರ್ತಾರೆ. ಅನುರಾಗ್ ಬೇಹರ್ ಅವರು, ಇಂಥ ಎಲ್ಲ ಗಣ್ಯಮಾನ್ಯರು ಸದಸ್ಯರಾಗಿ ಅವರೊಂದು ರಿಪೋರ್ಟ್ ತಯಾರು ಮಾಡ್ತಾರೆ. 2020 ಮಾರ್ಚಲ್ಲಿ ಕಾನ್ಸ್ಟಿಟ್ಯೂಟ್ ಆಗುತ್ತೆ ಇಂಪ್ಲಿಮೆಂಟೇಷನ್ ಟಾಸ್ಕ್ ಫೋರ್ಸ್. ಅವರು ನಮಗೆ ಸರ್ಕಾರಕ್ಕೆ ನವೆಂಬರ್ 2020 ವರದಿಯನ್ನು ಸಲ್ಲಿಸ್ತಾರೆ. ವರದಿಯನ್ನು ಸಲ್ಲಿಸಿದ ನಂತರ ಅದನ್ನು ಸಚಿವ ಸಂಪುಟದಲ್ಲಿ ಮಂಡಿಸಿ, ಕರ್ನಾಟಕ ರಾಜ್ಯ ಸಚಿವ ಸಂಪುಟದಲ್ಲಿ ಮಂಡಿಸಿ ಅದಕ್ಕೆ ಅಪ್ರೂವಲ್ ತಗೊಳ್ಳುವಂಥದ್ದಾಗುತ್ತೆ. ಡಿಸೆಂಬರ್ 2020 ಇದಕ್ಕೆ ಅಪ್ರೂವಲ್ ತಗೊಂಡು ನಾವು 2021ರಿಂದ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಮ್ಮ ಕರ್ನಾಟಕದಲ್ಲಿ ನಾವು ಅನುಷ್ಠಾನವನ್ನು ಮಾಡ್ತೀವಿ ಅಂತ ನಿರ್ಧಾರವನ್ನು ಮಾಡಿ ಆ ಪ್ರಕಾರದಲ್ಲಿ ತಯಾರಿಯನ್ನು ಪ್ರಾರಂಭವನ್ನು ಮಾಡ್ತೀವಿ. ಈ ಮುಂಚೆನೂ ಆಗ್ತಿರುತ್ತೆ, ಇನ್ನೂ ಹೆಚ್ಚಿನ ಸ್ಪಷ್ಟತೆಯನ್ನು ಅಲ್ಲಿ ಪಡ್ಕೊಳ್ಳುವಂಥದ್ದಾಗುತ್ತೆ. ಈ ನಿರ್ಣಯನೂ ಸಹ ನಿಮಗೆ ಹೇಳಬೇಕು ಅಂದರೆ, ಇಡೀ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ನಿರ್ಧಾರ ತಗೊಂಡು ಸರ್ಕಾರದಲ್ಲಿ ನಿಶ್ಚಯ ಮಾಡಿದ್ರಲ್ಲಿ ಇಡೀ ದೇಶದಲ್ಲೇ ಪ್ರಥಮ ಸರ್ಕಾರ ಅಂದರೆ ಅದು ಕರ್ನಾಟಕ ಸರ್ಕಾರ. ಈವನ್ ಫಾರ್ ಇಂಪ್ಲಿಮೆಂಟೇಷನ್ ದಟ್ ವಿಲ್ ಇಂಪ್ಲಿಮೆಂಟ್ ಅಂತ 2020ನಲ್ಲಿ ನಾವು ಡಿಸಿಷನ್ ತೊಗೊಂಡಾಗ್ಲೂ ಕರ್ನಾಟಕ ವಾಸ್ ದ ಫಸ್ಟ್ ಸ್ಟೇಟ್ ಟು ಕಾನ್ಸ್ಟಿಟ್ಯೂಟ್ ಎ ಟೀಮ್ ಫಾರ್ ಇಂಪ್ಲಿಮೆಂಟೇಷನ್ as well as to take a decision that will implement national education policy from 2021 ಅಂತ. ಇದಾದ ನಂತರ ನಾವು ಮುಂದುವರೆದು ಎಲ್ಲ ಸಂಬಂಧಪಟ್ಟ ಎಲ್ಲ ವಿಶ್ವವಿದ್ಯಾಲಯಗಳ ಮತ್ತು ಹೈಯರ್ ಎಜುಕೇಷನ್ ಕೌನ್ಸಿಲ್ ಮತ್ತು ಎಜುಕೇಷನ್ ಸೆಕ್ರೆಟರಿಯೇಟ್ ಫಾರ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್, ಫಾರ್ ಹೈಯರ್ ಎಜುಕೇಷನ್ ಎಲ್ಲರೂ ನಾವು ನಿಶ್ಚಯ ಮಾಡೋಂಥದ್ದಾಗುತ್ತೆ ಇದನ್ನು ಅನುಷ್ಠಾನವನ್ನು ಮಾಡಬೇಕು ಅಂತ. ಆದರೆ ಒಂದಿಷ್ಟು ಕೋವಿಡ್ ಮಧ್ಯದಲ್ಲಿ ಕೋವಿಡಿನ ಒಂದು ಸವಾಲಿತ್ತು. ಕೋವಿಡಿನ ಸೋಂಕಿನ ಕಾಯಿಲೆ ಮಧ್ಯದಲ್ಲಿ ಇವೆಲ್ಲ ತಯಾರಿ ಮಾಡಲಿಕ್ಕೆ ಒಂದಿಷ್ಟು ಅಡೆತಡೆಗಳು ಆಗಿರುವಂಥದ್ದಿದೆ. ಆದರೂ ಉದ್ದೇಶ ಭಾಳ ಸ್ಪಷ್ಟವಾಗಿತ್ತು, ಇದನ್ನು ಅನುಷ್ಠಾನವನ್ನು ಮಾಡಬೇಕು ಅಂತ. ಈ ದಿಕ್ಕಲ್ಲಿ ನಾವು ಸಾಕಷ್ಟು ತಯಾರಿಗಳನ್ನು ಮಾಡಿ ಮಾಡೆಲ್ ಕರಿಕ್ಯುಲಮ್ ಎಲ್ಲ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ನ ಕರೆಸ್ಕೊಂಡು ಮಾಡೆಲ್ ಕರಿಕ್ಯುಲಮನ್ನು ನಾವು ತಯಾರು ಮಾಡೋಂಥದ್ದಾಗುತ್ತೆ. ಮಾಡೆಲ್ ಕರಿಕ್ಯುಲಮ್ ಮಾಡಿದ್ಮೇಲೆ ಮಾಡೆಲ್ ಸಿಲೆಬಸ್ ಮಾಡೋಂಥದ್ದಾಗುತ್ತೆ. ಇವನ್ನೆಲ್ಲ ಮಾಡಿ ಸಂಬಂಧಪಟ್ಟ
ಯೂನಿವರ್ಸಿಟಿಗಳಿಗೆ ಇದನ್ನು ಕೊಡುವಂಥದ್ದಾಗುತ್ತೆ. ಮಾಡೆಲ್ ಪ್ರೋಗ್ರಾಮ್ ಮಾಡೋಂಥದ್ದಾಗುತ್ತೆ, ಮಾಡೆಲ್ ಸಿಲೆಬಸ್ ಮಾಡಿ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಇದನ್ನು ಕೊಡುವಂಥದ್ದಾಗುತ್ತೆ. ನೀವು ಫಾರ್ ಡಿಸೈನಿಂಗ್ ಮಾಡೆಲ್ ಕರಿಕ್ಯುಲಮ್ ಅಥವಾ ಮಾಡೆಲ್ ಸಿಲೆಬಸ್ ಡಿಸೈನ್ ಮಾಡಲಿಕ್ಕೂ ಎಲ್ಲ ವೈಸ್ ಚಾನ್ಸಲರ್ಗಳ ಅಧ್ಯಕ್ಷತೆಯಲ್ಲೇ ಇಷ್ಟು ಮಾಡೋಂಥದ್ದಾಗುತ್ತೆ. ಇದನ್ನು ಮಾಡಿ ನಾವು ನಮ್ಮ ಕರ್ನಾಟಕದಲ್ಲಿ ಅನುಷ್ಠಾನವನ್ನು ಮಾಡಬೇಕು ಅಂತ ಆಗಸ್ಟ್ 7ನೇ ತಾರೀಕು ಒಂದು ಆರ್ಡರನ್ನು ಇಶ್ಯೂ ಮಾಡ್ತೀವಿ. ಫ್ರಮ್ ದಿಸ್ ಇಯರ್ ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ವಿತ್ ಸೋ ಗೈಡ್ಲೈನ್ಸನ್ನು ನಿಶ್ಚಯ ಮಾಡಿ ಅನುಷ್ಠಾನವನ್ನು ಮಾಡಲಿಕ್ಕೆ ಗೌರ್ಮೆಂಟ್ ಆರ್ಡರ್ನ ಆಗಸ್ಟ್ 7ನೇ ತಾರೀಕು ನಿಶ್ಚಯ ಮಾಡ್ತೀವಿ. ಆಗಸ್ಟ್ 23ರಿಂದ ಅಡ್ಮಿಷನನ್ನು ಪ್ರಾರಂಭವನ್ನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಆಗಸ್ಟ್ 1 ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕು ಅಂತ ಇಷ್ಟು ಡಿಸೈಡ್ ಮಾಡಿ ಎಲ್ಲ ಸಹಕಾರವನ್ನು ಕೊಟ್ಟು, ಪರ್ಟಿಕ್ಯುಲರ್ಲಿ ಈಗೆಲ್ಲ ಕಾಂಬಿನೇಷನ್ ಅಫಿಲಿಯೇಷನ್ ಇದೆ ಕೋರ್ಸಿಗೆ. ಈಗಿರೋಂಥ ಸಿಸ್ಟಮ್ನಲ್ಲಿ ಕೋರ್ಸಿಗೆ ಕಾಂಬಿನೇಷನ್ ಇದೆ. ಕೋರ್ಸ್ ಅಂಡ್ ಕಾಂಬಿನೇಷನಿಂದ ಕೋರ್ಸ್ ಅಂಡ್ ಸಬ್ಜೆಕ್ಟಿಗೆ ಸ್ವಿಚ್ ಓವರ್ ಮಾಡಿದ್ದೀವಿ. ಕೋರ್ಸ್ ಅಂಡ್ ಕಾಂಬಿನೇಷನಿಂದ ಕೋರ್ಸ್ ಅಂಡ್ ಸಬ್ಜೆಕ್ಟ್ಸಿಗೆ ಚೇಂಜ್ ಓವರ್ ಆಗಿದೆ. ಮೊದಲು ಕಾಂಬಿನೇಷನ್ ಆಫರ್ ಮಾಡ್ತಿದ್ರು ಕೋರ್ಸ್ ವೈಸ್ನಲ್ಲಿ, ಇವತ್ತು ಕೋರ್ಸ್ ವೈಸ್ನಲ್ಲಿ ಸಬ್ಜೆಕ್ಟ್ ಆಫರ್ ಮಾಡ್ತಾ ಇದ್ದೀವಿ. ಇದನ್ನು ಆಫರ್ ಮಾಡೋ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅನುಕೂಲ ಆಗುವಂಥದ್ದಿದೆ. ಕಾಂಬಿನೇಷನಲ್ಲಿ ತುಂಬ ಜನಕ್ಕೆ ಇಷ್ಟ ಆಗಲಿದೆ ಸಬ್ಜೆಕ್ಟ್ಸು ಇರ್ಬೋದು. 3 ಸಬ್ಜೆಕ್ಟಲ್ಲಿ 1 ಸಬ್ಜೆಕ್ಟ್ ಇಷ್ಟ ಇರ್ಬೋದು, ಅಥವಾ 2 ಸಬ್ಜೆಕ್ಟ್ ಇಷ್ಟ ಇರ್ಬೋದು. 3ನೇ ಸಬ್ಜೆಕ್ಟ್ ಇಷ್ಟ ಇಲ್ಲದೆ ಇರ್ಬೋದು, ಅಥವಾ 3 ಇಷ್ಟ ಇರ್ಬೋದು. ಬಟ್ ಅವನಿಗೆ ಚೂಸ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಅದು ನಾವು ಚೂಸ್ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ಅವನಿಗೆ ಇಷ್ಟವಾಗಿಲ್ಲದನ್ನ ಕಲೀಲಿಕ್ಕೆ ಒತ್ತಾಯ ಮಾಡಿದಾಗ ಅವನು ಸರಿಯಾಗಿ ಕಲೀಲಿಕ್ಕೆ ಸಾಧ್ಯವೇ ಇರಲ್ಲ. ಇದೆಲ್ಲ ಒಂದು ಕಡೆ ಇಷ್ಟು ಫ್ಲೆಕ್ಸಿಬಿಲಿಟಿ ಕೊಡುವಂಥದ್ದನ್ನ ಮಾಡುವಂಥದ್ದಾಗ್ತಿದೆ. ಮತ್ತೇನಿವತ್ತು ನಾವು ಮಲ್ಟಿ ಡಿಸಿಪ್ಲಿನರಿನ ತರಬೇಕು ಅಂತ ಇರುವಂಥದ್ರಲ್ಲಿ ಈ ಮಲ್ಟಿ ಡಿಸಿಪ್ಲಿನರಿನ ತರಲಿಕ್ಕೆ ಎಲ್ಲ ರೀತಿಯಾದಂಥ ಅವಕಾಶ ಆಗಬೇಕು. ಮತ್ತು ಎಜುಕೇಷನ್ನಲ್ಲಿ ತುಂಬ ರಿಜಿಡಿಟಿ ಇರುವಂಥದ್ದು ತಮಗೆಲ್ಲ ಗೊತ್ತಿದೆ. ಈ ರಿಜಿಡಿಟಿನೆಲ್ಲ ತೆಗಿಲಿಕ್ಕೆ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಬಹಳ ದೊಡ್ಡ ಅವಕಾಶ ಇರುವಂಥದ್ದಿದೆ. ಹಾರ್ಡ್ ಸಪ್ರೇಷನ್, ಎಲ್ಲವೂ ಸಪ್ರೇಟಾಗಿ ಮಾಡೋಂಥದ್ದಿತ್ತು. ಆ್ಯಸ್ ಎ ಹೋಲಿಸ್ಟಿಕ್ ಕಂಪ್ಲೀಟ್ ಪರ್ಸನ್ನ ಬಿಲ್ಡ್ ಮಾಡಲಿಕ್ಕೆ ಏನೆಲ್ಲ ಮಾಡಿದ್ರೆ ಒಳ್ಳೆಯದು ಅನ್ನೋಂಥದ್ದು ಗೊತ್ತಿದೆ. ಆದರೂ ಸಹ ನಾವು ಓನ್ಲಿ ಅಕಾಡೆಮಿಕ್ ಇಂಟ್ರೆಸ್ಟ್ ಅಕಾಡೆಮಿಕಲ್ಲಿ ಮಾತ್ರ ಎಂಫಸೈಸ್ ಮಾಡ್ತಿದ್ದು. ಈವನ್ ಅಕಾಡೆಮಿಕ್ನಲ್ಲೂ ಲಾಟ್ ಆಫ್ ಲಿಮಿಟೇಷನ್ಸ್ ಇಟ್ಕೊಂಡಿದ್ದು. ನಾವು ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರೋದು ಬದಲು ಇನ್ಸ್ಟಿಟ್ಯೂಷನ್ ಸೆಂಟ್ರಿಕ್ ಅಥವಾ ಏನೋ ಒಂದು ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ, ಹಾಗೆ ಮುಂದೆ ಹೊರ್ಕೊಂಡು ಹೋಗೋಣ. ಬದಲಾಯಿಸಲಿಕ್ಕೆ ಯಾರು ವಿಲ್ ಬಿಲ್ ದ ಕ್ಯಾಟ್ ಅನ್ನೋಂಥದ್ದಿತ್ತು. ಹಾಗಾಗಿ ಯಾರು ಎಲ್ಲಿಂದ ಪ್ರಾರಂಭವನ್ನು ಮಾಡಬೇಕು, ಎಲ್ಲಿಂದ ಬದಲಾವಣೆಯನ್ನು ತರಬೇಕು ಆ್ಯಸ್ ಎ ಹೋಲ್, ಆ್ಯಸ್ ಎನ್ ಎ ಸಿಸ್ಟಮ್. ಯಾಕೆಂದರೆ ಇನ್ನು ಐಸೋಲೇಷನ್ ಯಾರು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಎಲ್ಲ ಒಂದು ಕಡೆ ಸಿಸ್ಟಮಿಂದ ಅಥವಾ ಗೌರ್ಮೆಂಟಿಂದ ಪ್ರಮೋಟ್ ಆಗಿಲ್ಲ ಅಂದ್ಕೊಳ್ಳಿ, ಎಲ್ಲರೂ ಅಡಾಪ್ಟ್ ಮಾಡ್ಕೊಳ್ಳಲ್ಲ. ಯಾರು ಒಬ್ಬರು ಕೆಲವು ಯೂನಿವರ್ಸಿಟಿ ಮಾಡ್ತಾರೆ ಅಂದ್ಕೊಳ್ಳಿ. ಈಗ IIM-ನಲ್ಲಿತ್ತು, IIT-ನಲ್ಲಿತ್ತು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿತ್ತು. ಈ ಎಲ್ಲ ಕಡೆನೂ ಐಸೋಲೇಷನಲ್ಲಿ ಮಾಡೋವಂಥದ್ದಾಗ್ತಿತ್ತು. ಗುಡ್ ಪ್ರಾಕ್ಟೀಸಸ್ ಇತ್ತು, ಬಟ್ ಇಟ್ ವಾಸ್ ಇನ್ ಲಿಮಿಟೆಡ್ ವೇ. ಬಟ್ ಇದನ್ನು ಎಲ್ಲ ಕಡೆನೂ ಎಕ್ಸ್ಟೆಂಡ್ ಮಾಡಬೇಕು ಅಂತ ಡಿಸೈನ್ ಮಾಡಿ ಇವತ್ತೆಲ್ಲ ರೀತಿಯಾದಂಥ ಹಾರ್ಡ್ ಸಪ್ರೇಷನ್ ಏನಿತ್ತು, ಆರ್ಟ್ಸ್ ಸ್ಟೂಡೆಂಟು ಸೈನ್ಸ್ ಓದಂಗಿಲ್ಲ, ಸೈನ್ಸ್ ಸ್ಟೂಡೆಂಟ್ ಆರ್ಟ್ಸ್ ಓದಂಗಿಲ್ಲ ಅಂತ. ಇವತ್ತು ಕಾಮರ್ಸ್ ಸ್ಟೂಡೆಂಟ್ ಆರ್ಟ್ಸು ಓದ್ಬೋದು, ಕಾಮರ್ಸ್ ಸ್ಟೂಡೆಂಟ್ ಸೈನ್ಸು ಓದ್ಬೋದು. ಈ ರೀತಿ ಕಾಂಬಿನೇಷನನ್ನು ಕೊಡಲಿಕ್ಕೆ ಮತ್ತೆಲ್ಲ ಕರಿಕ್ಯುಲರ್ನಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಏನು ಇರಲಿಕ್ಕೆ ಅವಕಾಶ ಇರಲಿಲ್ಲ. ಅದಕ್ಕೇನು ಮಾರ್ಕ್ಸ್ ಇರಲಿಲ್ಲ, ಅದಕ್ಕೇನು ಇನ್ಸೆಂಟಿವ್ ಇರಲಿಲ್ಲ. ಎವ್ರಿಥಿಂಗ್ ಇಸ್ ಟು ಬಿ ಎಕ್ಸ್ಟ್ರಾ. ಅಕಾಡೆಮಿಕ್ ಆಕ್ಟಿವಿಟಿ ಬಿಟ್ಟು ಇನ್ನೇನೇ ಮಾಡಿದ್ರು ಎಕ್ಸ್ಟ್ರಾ. NSSಗೆ ಹೋದ್ರೆ ಎಕ್ಸ್ಟ್ರಾ, NCCಗೆ ಹೋದ್ರೆ ಎಕ್ಸ್ಟ್ರಾ, ಸ್ಪೋರ್ಟ್ಸಿಗೆ ಹೋದ್ರೆ ಎಕ್ಸ್ಟ್ರಾ, ಕಲ್ಚರಲ್ ಆಕ್ಟಿವಿಟಿ ಮಾಡಿದ್ರೆ ಎಕ್ಸ್ಟ್ರಾ, ಸೋಷಿಯಲ್ ಆಕ್ಟಿವಿಟಿ ಮಾಡಿದ್ರೆ ಎಕ್ಸ್ಟ್ರಾ. ಎನಿ ಆಕ್ಟಿವಿಟಿ ವಿಚ್ ಇಸ್ ರೆಲೆವೆಂಟ್ ಫಾರ್ ಎನ್ ಎ ಪರ್ಸನ್ ಆರ್ ಎನ್ ಎ ಸ್ಟೂಡೆಂಟ್, ಎಲ್ಲವನ್ನೂ ಎಕ್ಸ್ಟ್ರಾ ಅಂತ ಮಾಡ್ತಿದ್ದು. ಇಟ್ ವಾಸ್ ನಾಟ್ ಪಾರ್ಟ್ ಆಫ್ ಎನ್ ಅಕಾಡೆಮಿಕ್ ಆಕ್ಟಿವಿಟಿ. ಸೊ ಇವನ್ನೆಲ್ಲ ಸರಿಪಡಿಸ್ಲಿಕ್ಕೋಸ್ಕರ ಏನು ಆರ್ಟ್ ಸೆಪ್ರೇಷನ್ ಇತ್ತು, ಈ ಆರ್ಟ್ ಸೆಪ್ರೇಷನ್ ಎಲ್ಲ ತೆಗೆದುಹಾಕಿ ಎಲ್ಲವನ್ನು ಇಂಟಗ್ರೇಟ್ ಮಾಡಿಕೊಂಡು ದ ಬೆಸ್ಟ್ ಆಫ್ ದ ಬೆಸ್ಟ್ ಫೆಸಿಲಿಟಿ ಆಸ್ ಅ ಫ್ಲೆಕ್ಸಿಬಿಲಿಟಿ ಪ್ರೊವೈಡ್ ಮಾಡಲಿಕ್ಕೆ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಭಾಳ ದೊಡ್ಡ ಅವಕಾಶ ಆಗ್ತಿರುವಂಥದ್ದಿದೆ. ಮತ್ತು ತಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ಮಲ್ಟಿ ಡಿಸಿಪ್ಲಿನರಿ ಇಸ್ ದ ಯೂನಿವರ್ಸಲ್ ಕಾನ್ಸೆಪ್ಟ್. ಎಲ್ಲ ಮುಂದುವರೆದ ರಾಷ್ಟ್ರಗಳಲ್ಲೂ ಮಲ್ಟಿ ಡಿಸಿಪ್ಲಿನರಿ ದ ಬೇಸಿಕ್ ವೇ. ಇಟ್ ಈಸ್ ಆಲ್ರೆಡಿ ಪ್ರೂವ್ಡ್ ಹೌ ಗುಡ್ ಇಟ್ ಈಸ್ ಅಂತ, ಹೌ ಅಡ್ವಾಂಟೇಜ್ ಇಟ್ ಈಸ್ ಅಂತ. ಹಾಗಾಗಿ ಇವತ್ತೆಲ್ಲ ಇಷ್ಟೆಲ್ಲ ಕೊಡೋ ಮೂಲಕ ಒಂದು ಉತ್ತಮವಾಗಿ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅವಕಾಶ ಆಗ್ತಿದೆ. ಮತ್ತು ಒಬ್ಬ ವಿದ್ಯಾರ್ಥಿ ಏನನ್ನು ಕಲಿಬೇಕು ಅಂತಿದ್ದಾನೆ ಆಳವಾಗಿ, ಒಂದು ಬ್ರಾಡಾಗಿ ಕಲಿಯೋದು ಒಂದು, ಇನ್ನೊಂದು ಡೀಪಾಗೂ ಕಲಿಬೇಕಾಗುತ್ತೆ. ಡೀಪಾಗೂ ಕಲೀಲಿಕ್ಕೆ ಅವಕಾಶ ಕೊಡಬೇಕಾಗುತ್ತೆ. ಇಟ್ ಸ್ಟಾರ್ಟ್ಸ್ ವಿತ್ ಬ್ರಾಡ್ ಅಪ್ರೋಚ್.
ಗ್ರ್ಯಾಜುಲಿ ಇಟ್ ಹ್ಯಾಸ್ ಟು ನ್ಯಾರೋ ಡೌನ್. ಈ ನ್ಯಾರೋ ಡೌನ್ ಆಗಲಿಕ್ಕೂ ಅವಕಾಶ ಇರಲಿಲ್ಲ. ಭಾಳ ಜನರಲೈಸ್ಡ್ ಆಗಿ ಅವರು ಡಿಗ್ರಿ ಸಿಗುವಂಥದ್ದಾಗ್ತಿತ್ತು, ಅವರಿಗೆ ಸ್ಪೆಷಾಲಿಟಿ ಸಿಗ್ತಿರ್ಲಿಲ್ಲ, ಎಕ್ಸ್ಪರ್ಟೈಸ್ ಸಿಗ್ತಿರ್ಲಿಲ್ಲ. ಮೇಜರ್ ಅನ್ನೋಂಥದ್ದು ಎಲ್ಲವೂ ಮೇಜರ್ ಆಗೇ ತಗೊಳ್ಳೋರು. ಈಗ 3 ಕಾಂಬಿನೇಷನ್ ತೊಗೊಳ್ತೀರಿ ಅಂದ್ಕೊಳ್ಳಿ, ಆ 3 ಒಂದೇ ರೀತಿ ಓದಬೇಕಾಗಿತ್ತು. ಯಾವುದನ್ನು ಸ್ಪೆಷಲ್ ಆಗಿ ಪರ್ಟಿಕ್ಯುಲರ್ ಆಗಿ ಒಂದು ಸಬ್ಜೆಕ್ಟನ್ನು ಮೇಜರ್ ಆಗಿ ತಗೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಇವತ್ತು ಒಂದು ಸಬ್ಜೆಕ್ಟನ್ನು ಮೇಜರ್ ಆಗಿ ತಗೊಳ್ಳಿಕ್ಕೆ ಅವಕಾಶ ಇದೆ, ಒಂದು ಸಬ್ಜೆಕ್ಟ್ನ ಮೈನರ್ ಆಗಿ ತಗೊಳ್ಳಿಕ್ಕೆ ಅವಕಾಶ ಇದೆ, ಅಥವಾ ಎರಡೂ ಮೇಜರ್ ಆಗಿ ತಗೊಳ್ಳಿಕ್ಕೂ ಅವಕಾಶ ಇದೆ. ಫೈನಲ್ ಇಯರ್ನಲ್ಲಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ನಲ್ಲಿ ಸಮಾನವಾಗಿ ಕಲಿಯುವಂಥದ್ದು. ಫೈನಲ್ ಇಯರ್ನಲ್ಲಿ ಸ್ಪೆಷಾಲಿಟಿ ವೈಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಒಂದು ಮೇಜರನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ. ಈ ರೀತಿ ಬ್ರಾಡ್ ಆ್ಯಂಡ್ ಡೀಪ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಒಂದು ಉತ್ತಮವಾದಂಥ ಈ ಒಂದು ಅವಕಾಶವನ್ನು ಮಾಡಿಕೊಡೋ ಮೂಲಕ ಒಬ್ಬ ವಿದ್ಯಾರ್ಥಿಗೆ ಏನೆಲ್ಲ ಉತ್ತಮವಾಗಿ ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಕಲಿಯುವಂಥ ಅವಕಾಶವನ್ನು ಮಾಡಿಕೊಡುವಂಥದ್ದಾಗ್ತಿದೆ. ಇದರ ಜೊತೆಯಲ್ಲೇ ಮಲ್ಟಿ ಎಂಟ್ರಿ, ಮಲ್ಟಿ ಎಕ್ಸಿಟ್. ಇವತ್ತು ಯಾರೇ ವಿದ್ಯಾರ್ಥಿ ಡಿಗ್ರಿಗೆ ಸೇರ್ತಾರೆ, ಡಿಗ್ರಿಗೆ ಸೇರಿ ಎಲ್ಲೋ ಒಂದು ಕಡೆ 1 ವರ್ಷ ಓದಿ ಅವ್ನು ಡ್ರಾಪ್ಔಟ್ ಆಗಿಬಿಡ್ತಾರೆ, ಅಥವಾ 2 ವರ್ಷ ಓದಿ ಡ್ರಾಪ್ಔಟ್ ಆಗ್ತಾರೆ. ಬಿಕಾಸ್ ಆಫ್ ಮೆನಿ ಕನ್ಸ್ಟ್ರೇಂಟ್, ಬಿಕಾಸ್ ಆಫ್ ಮೆನಿ ಗುಡ್ ರೀಸನ್ ಆ್ಯಂಡ್ ಕನ್ಸ್ಟ್ರೇಂಟ್ ಈ ವಾಂಟ್ಸ್ ಟು ಡಿಸ್ಕಂಟಿನ್ಯೂ. ಈ ಡಿಸ್ಕಂಟಿನ್ಯೂ ಆಗುವಂಥ ವಿದ್ಯಾರ್ಥಿ ಅವನು ಪಾಸ್ಔಟ್ ಆದಾಗ, ಅವ್ನು ಡ್ರಾಪ್ಔಟ್ ಆದಾಗ ಅವನಿಗೇನೂ ಸಿಗಲ್ಲ. ಸಿಗೋಂಗೆ ಅವನೇನು ಕಲ್ತಿದ್ದಾರೆ, ಆ ಕಲ್ತಿರೋದಕ್ಕಾರ ಒಂದು ಮಾನ್ಯತೆ ಸಿಗುವಂಥದ್ದಾಗಬೇಕು. ಅಟ್ಲೀಸ್ಟ್ ಒಂದು ಸರ್ಟಿಫಿಕೇಟ್ ಫಾರ್ ಸ್ಟಡಿಂಗ್ ಫಾರ್ 1 ಇಯರ್. ಇವತ್ತು 1 ವರ್ಷ ಓದಿದ್ರೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಸಿಗುವಂಥದ್ದಾಗುತ್ತೆ. ಮೊದಲು ಸರ್ಟಿಫಿಕೇಟ್ ಅಂದರೆ ಸುಮ್ಮನೆ ಸರ್ಟಿಫಿಕೇಟ್ ಅಲ್ಲ ಇದು. ಇಟ್ ಈಸ್ ಎ ವೆರಿ ವೆಲ್ ಡಿಫೈನ್ಡ್ ವಾಟ್ ವಿಲ್ ಬಿ ಟಾಟ್ ಅನ್ನೋಂಥದ್ದು. ಅವನಿಗೆ ಆ 1 ವರ್ಷದಲ್ಲಿ ಏನನ್ನು ಕಲಿಸ್ಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಗುರಿ ಇಟ್ಕೊಂಡು ಕಲಿಸುವಂಥದ್ದಾಗುತ್ತೆ. ಇದನ್ನೆಲ್ಲ ನಾವು ನ್ಯಾಷನಲ್ ಹೈಯರ್ ಎಜುಕೇಷನ್ ಫ್ರೇಮ್ವರ್ಕನ್ನು ನ್ಯಾಷನಲ್ ಸ್ಕಿಲ್ ಫ್ರೇಮ್ವರ್ಕಿಗೆ ಇಂಟಗ್ರೇಟ್ ಮಾಡಿದ್ದೀವಿ. ಸೋ ಫಾರ್ ದೇರ್ ವಾಸ್ ನೋ ಇಂಟಗ್ರೇಷನ್. ಇವತ್ತು ಕೌಶಲ್ಯತೆ ಮತ್ತು ಶಿಕ್ಷಣ ಎರಡೂ ಸಪ್ರೇಟ್ ಆಗಿತ್ತು. ಇಂಟಗ್ರೇಟ್ ಮಾಡೋದು ಹೇಗೆ ಅಂತ ಚಾಲೆಂಜ್ ಆಗಿತ್ತು. ಒಂದು ಕಡೆ ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಮಾಡೋಕ್ಕೆ ಯಾರು ಹೋದರೆ ದೇವರ್ ಲುಕ್ ಡೌನ್, ರೆಗ್ಯುಲರ್ ಡಿಗ್ರಿ ಇಲ್ಲ, ಒಂದು ಸ್ಟಿಗ್ಮಾ ಒಂಥರ ಇತ್ತು. ಮತ್ತು ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಏನು ಅಂತ ಎಷ್ಟೋ ಸಂಸ್ಥೆಗಳಿಗೂ ಗೊತ್ತಿರಲಿಲ್ಲ. ಇಂಡಸ್ಟ್ರಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಇಟ್ ಈಸ್ ಜಸ್ಟ್ ಎ ಡಿಗ್ರಿ ಪ್ರೊಡ್ಯೂಸಿಂಗ್ ಇನ್ಸ್ಟಿಟ್ಯೂಷನ್ನ, ಆರ್ ವಿ ಪ್ರಿಪೇರಿಂಗ್ ದೆಮ್ ಟು ಗೆಟ್ ಗೇನ್ಫುಲ್ ಎಂಪ್ಲಾಯ್ಮೆಂಟ್, ಆರ್ ವಿ ಮೇಕಿಂಗ್ ದೆಮ್ ಎ ಜಾಬ್ ಕ್ರಿಯೇಟರ್ ಅಥವಾ ಜಾಬ್ ಸೀಕರ್, ಫುಲ್ಲಿ ಎಕ್ವಿಪ್ಡ್ ಟು ಗೆಟ್ ಎನ್ ಎಂಪ್ಲಾಯ್ಡ್, ಆರ್ ಇಂಡಸ್ಟ್ರಿ ರೆಡಿ? ಒಂದು ಇಂಡಸ್ಟ್ರಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆ ಸ್ಟ್ಯಾಂಡರ್ಡ್ಸಿಗೆ ನಾವು ರೆಡಿ ಮಾಡಿದೀವ? ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇಂಡಸ್ಟ್ರಿ ಅನ್ನೋಂಥದ್ದು ಕ್ಲಾರಿಟಿ ಇರ್ತಿರಲಿಲ್ಲ. ಸೊ ದೇರ್ ಇಸ್ ಟು ಬಿ ಲಾಟ್ ಆಫ್ ಗ್ಯಾಪ್ಸ್. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಗೆ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡೋದ್ರಲ್ಲಿ ಭಾಳಷ್ಟು ಗ್ಯಾಪ್ಸ್ ಇರೋದು. ಇವನ್ನೆಲ್ಲ ಸರಿಪಡಿಸಲಿಕ್ಕೆ ಸ್ಮಾಲ್ ಮೆಜರ್ಸ್ ಬಟ್ ಬಿಗ್ ಡಿಫರೆನ್ಸ್ ಇನ್ ದ ಲೈಫ್ಸ್ ಆಫ್ ದ ಸ್ಟೂಡೆಂಟ್, ಇನ್ ದ ಸೊಸೈಟಿ ಭಾಳ ದೊಡ್ಡ ವ್ಯತ್ಯಾಸಗಳನ್ನು ಕಾಣುವಂಥದ್ದಾಗ್ತಿದೆ. ಇವತ್ತು ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿದವರಿಗೆ ನ್ಯಾಷನಲ್ ಸ್ಕಿಲ್ ಫ್ರೇಮ್ವರ್ಕ್ ಲೆವೆಲ್ 5ಗೆ ನಾವು ರಿಲೇಟ್ ಮಾಡ್ತೀವಿ. ಯಾರು ಫಸ್ಟ್ ಇಯರ್ ಸಿಲೆಬಸ್ನ ಅಥವಾ ಫಸ್ಟ್ ಇಯರ್ನ ಪಾಸ್ ಆಗ್ತಾರೆ ಅವರಿಗೆ ನ್ಯಾಷನಲ್ ಸ್ಕಿಲ್ ಫ್ರೇಮ್ವರ್ಕ್ ಲೆವೆಲ್ 5ಗೆ ಅವ್ರನ್ನ ರೇಟ್ ಮಾಡ್ತೀವಿ. ಆ ರೇಟಿಂಗ್ ಮಾಡೋ ಮೂಲಕ ಇಂಡಸ್ಟ್ರಿನಲ್ಲಿ ಯಾವ ಜಾಬಿಗೆ ಅವನಿಗೆ ತಯಾರಿ ಮಾಡಬೇಕು, ಯಾವ ರೀತಿ ಅವನಿಗೆ ತರಬೇತಿಯನ್ನು ಕೊಡಬೇಕು, ಏನೆಲ್ಲ ರಿಕ್ವೈರ್ಮೆಂಟ್ ಇದೆ, ಯಾವುದೆಲ್ಲ ಜಾಬ್ ಇದೆ, ಆ ಜಾಬಿಗೆ ತಕ್ಕನಾಗಿ ಅವನನ್ನು ಟ್ರೈನ್ ಮಾಡೋಂಥದ್ದಾಗುತ್ತೆ. ಇಲ್ ಬಿ ಕಾಗ್ನಿಟಿವ್ ಆಲ್ಸೋ, ಇನ್ ದ ಟರ್ಮ್ಸ್ ಆಫ್ ಕಾಗ್ನಿಟಿವ್ ಲೆವೆಲ್ಸ್ ಆಲ್ಸೋ ಇಲ್ ಬಿ ಟ್ರೈನ್ ಫಾರ್ ವೆಲ್ ಡಿಫೈನ್ಡ್ ಪ್ರಾಬ್ಲಮ್ಸ್. ವೆಲ್ ಡಿಫೈನ್ಡ್ ಪ್ರಾಬ್ಲಮ್ಸ್ಗೂ ಅವ್ನ ಕಾಗ್ನಿಟಿವ್ ಲೆವೆಲ್ಸು ಅದನ್ನು ಟ್ರೈನ್ ಆಗಿರುತ್ತೆ. ಸೆಕೆಂಡ್ ಇಯರ್ಗೆ ಹೋದರೆ ಯಾವ ರೀತಿ ಕಾಗ್ನಿಟಿವ್ ಲೆವೆಲ್ಸ್ ಇರಬೇಕು ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಇಟ್ಕೊಂಡಿದ್ದೀವಿ. ಸ್ಕಿಲ್ ಒಂದು ಕಡೆ, ಕಾಗ್ನಿಟಿವ್ ಲೆವೆಲ್ಸು ಇವೆಲ್ಲನೆಲ್ಲ ಭಾಳ ಸ್ಪಷ್ಟವಾಗಿ ಇಟ್ಕೊಂಡು ಟ್ರೈನ್ ಮಾಡಲಿಕ್ಕೆ ಸೆಕೆಂಡ್ ಇಯರ್ ಮಾಡಿದ್ರೆ ಅವನಿಗೆ ಡಿಪ್ಲೊಮಾ ಕೊಡುವಂಥದ್ದಾಗುತ್ತೆ. ಅದನ್ನು ನ್ಯಾಷನಲ್ ಸ್ಕಿಲ್ ಫ್ರೇಮ್ವರ್ಕ್ ಲೆವೆಲ್ 6ಗೆ ಅವನ್ನ ಈಕ್ವಲೆಂಟ್ ಆಗಿರ್ತಾರೆ. ಹಾಗಾಗಿ ಇಂಡಸ್ಟ್ರಿಗೆ ಹೋಗ್ತಾನೋ ಇಂಡಸ್ಟ್ರಿಯವ್ರಿಗೂ ಗೊತ್ತಿರುತ್ತೆ, ದಿಸ್ ಬಾಯ್ ಈಸ್ ಬಿನ್ ಟ್ರೈನ್ಡ್ ಫಾರ್ ದಿಸ್ ಲೆವೆಲ್, ದಿಸ್ ವಾಟ್ ಕೈಂಡ್ ಆಫ್ ಜಾಬ್ಸ್ ಕ್ಯಾನ್ ಬಿ ರಿಕ್ರೂಟ್ಮೆಂಟ್ ಕ್ಯಾನ್ ಬಿ ಡನ್ ಟು ವಿಚ್ ಲೆವೆಲ್ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿರ್ತದೆ. ಹಾಗಾಗಿ ಇದನ್ನೆಲ್ಲ ಮಾಡೋ ಮೂಲಕ ಆ ವಿದ್ಯಾರ್ಥಿಗಳಿಗೆ ಯಾವ ಒಂದು ಅನಾನುಕೂಲತೆ ಇಲ್ಲದೆ ವಿದ್ಯಾರ್ಥಿಗಳ ಪೂರಕವಾಗಿ ಈ ಕೆಲಸಗಳನ್ನು ಮಾಡೋಂಥದ್ದಾಗ್ತಿದೆ. ಇವನ್ನೆಲ್ಲ ಮಾಡಿ ಮತ್ತು ಫೈನಲ್ ಇಯರ್ ಪಾಸ್ ಆಗೋರಿಗೆ ಲೆವೆಲ್ 7ಗೆ ತಯಾರಾಗುವಂಥದ್ದಾಗ್ತದೆ, ಅವರಿಗೆ ಡಿಗ್ರಿ ಕೊಡುವಂಥದ್ದಾಗುತ್ತೆ. ಆದರೆ ಡಿಗ್ರಿ ಬರೀ ಡಿಗ್ರಿ ಹೆಸರಿನಲ್ಲಿ ಇರ್ತದೆ ಹೊರತು ಡಿಗ್ರಿ ವಿತ್ ಪರ್ಟಿಕ್ಯುಲರ್ ಬ್ರಾಂಚ್ ಅಂತ ಏನಿರಲ್ಲ. ಡಿಗ್ರಿನಲ್ಲಿ ಪರ್ಟಿಕ್ಯುಲರ್ 4ನೇ ವರ್ಷ ಮಾಡಿದ್ರೆ ಮಾತ್ರ ಏನು ಡಿಗ್ರಿ ಆನರ್ಸನ್ನು ಯಾರು ಮಾಡ್ತಾರೆ ಅವರಿಗೆ ಸ್ಪೆಷಾಲಿಟಿನಲ್ಲಿ
ಅವ್ರಿಗೆ ಇಂಥ ಪರ್ಟಿಕ್ಯುಲರ್ ಸ್ಪೆಷಾಲಿಟಿನಲ್ಲಿ ಡಿಗ್ರಿಯನ್ನು ಮಾಡಿದ್ದಾರೆ ಅಂತ ಅವಾರ್ಡ್ ಮಾಡೋಂಥದ್ದಾಗುತ್ತೆ. 4ನೇ ವರ್ಷದಲ್ಲಿ ತಮಗೆಲ್ಲ ಗೊತ್ತಿದ್ದ ಹಾಗೆ ರಿಸರ್ಚಿಗೆ ಜಾಸ್ತಿ ಎಂಫಸಿಸ್ ಮಾಡೋಂಥದ್ದಾಗುತ್ತೆ, ಸ್ಪೆಷಾಲಿಟಿಗೆ ಇನ್ನೂ ಜಾಸ್ತಿ ಎಂಫಸಿಸ್ ಮಾಡೋಂಥದ್ದಾಗುತ್ತೆ. 4 ವರ್ಷ ಪ್ರೊಫೆಷನಲ್ ಪ್ರೋಗ್ರಾಮ್ ಥರ ಮಾಡಿ ಅವ್ರಿಗೆ ಬೆಟರ್ ಪ್ಲೇಸ್ ಇರ್ತಾರೆ. ಅವ್ರು ಮಾಡೋ ಮೂಲಕ 4 ಇಯರ್ ಡಿಗ್ರಿ ಮಾಡೋ ಮೂಲಕ ಏನು ನಮ್ಗೆ ಅಡ್ವಾಂಟೇಜ್ ಅಂದರೆ ಒಂದೇ ಇಯರ್ ಪೋಸ್ಟ್ ಗ್ರ್ಯಾಜುಯೇಷನ್. ಯಾರು 4 ವರ್ಷ ಡಿಗ್ರಿ ಮಾಡ್ತಾರೆ ಅವ್ರು ಒಂದೇ ವರ್ಷ ಡಿಗ್ರಿ ಮಾಡಬೇಕು. ಯಾರು 4 ವರ್ಷ ಡಿಗ್ರಿ ಮಾಡ್ತಾರೆ ಡೈರೆಕ್ಟ್ PhD ಪ್ರೋಗ್ರಾಮಿಗೆ ಸೇರ್ಬೋದು. ಡೈರೆಕ್ಟ್ಲಿ ದೇ ಕ್ಯಾನ್ ಜಾಯಿನ್ ಫಾರ್ PhD ಪ್ರೋಗ್ರಾಮ್. ಮಾಸ್ಟರ್ಸು ಮಾಡಬೇಕಾಗಿಲ್ಲ, ಡೈರೆಕ್ಟಾಗಿ PhD ಪ್ರೋಗ್ರಾಮಿಗೆ ಜಾಯ್ನ್ ಆಗ್ಬೋದು. ಈ ರೀತಿ ಇವನ್ನೆಲ್ಲ ಶೈಕ್ಷಣಿಕವಾಗಿ ಭಾಳಷ್ಟು ಸುಧಾರಣೆಗಳನ್ನು ತರುವಂಥದ್ದಿದೆ. ಮತ್ತು ಮುಖ್ಯವಾಗಿ ಒಬ್ಬ ವಿದ್ಯಾರ್ಥಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡೋಂಥವ್ರು ಬರೀ ಓದೋದ್ರಲ್ಲೇ ಇದ್ದರೆ ಸಾಲಲ್ಲ. ಅವನಲ್ಲಿ ಪರಿಪೂರ್ಣತೆ ಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕು, ಸೋಷಿಯಲ್ ಸ್ಕಿಲ್ಸ್ ಬೇಕು, ಫಿಸಿಕಲ್ ಆಕ್ಟಿವಿಟಿ ಇರಬೇಕು. ಇವೆಲ್ಲವೂ ಇನ್ಕಲ್ಕೇಟ್ ಆಗ್ದೇನೆ ಅವನು ಜಸ್ಟ್ ಸುಮ್ಮನೆ ವಿದ್ಯಾಭ್ಯಾಸ ಮಾಡಿದ್ದೀನಿ, ನಾನು ಯಾತಕ್ಕೋಸ್ಕರ ವಿದ್ಯಾಭ್ಯಾಸವನ್ನು ಮಾಡಿದ್ದೀನಿ, ನಾನು ಯಾವ ರೀತಿ ವ್ಯಕ್ತಿಯಾಗಿ ಸಮಾಜದಲ್ಲಿ ನಾನು ಬಾಳಬೇಕು, ವಾಟ್ ಐ ಆಮ್ ಸಪೋಸ್ ಟು ಡೂ ಇನ್ ದಿ ಸೊಸೈಟಿ, ಹೇಗೆ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು ಸೊಸೈಟಿಗೆ ಅನ್ನೋಂಥ ಕ್ಲಾರಿಟಿನೇ ಕೊಟ್ಟಿಲ್ಲ ಅಂದರೆ ಇಲ್ ಬಿ ಇನ್ ಐಸೋಲೇಷನ್, ಇಲ್ ಬಿ ಟೋಟಲಿ ಡಿಸ್ಕನೆಕ್ಟೆಡ್ ವ್ಯಕ್ತಿ. ಏನು ಬರೀ ಕ್ವಾಲಿಫಿಕೇಷನ್ ಇರ್ತದೆ, ಇಂಥ ವ್ಯಕ್ತಿನ ನಾವು ತಯಾರು ಮಾಡಿ ಸಮಾಜಕ್ಕೆ ಯಾವ ರೀತಿ ಕೊಡುಗೆ ಕೊಟ್ಟಂತ ಆಗುತ್ತೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ಒಳಗೊಂಡಂಥ ವ್ಯಕ್ತಿನ ನಿರ್ಮಾಣ ಮಾಡುವಂಥದ್ದು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಆಗಲಿ, ಸೊಸೈಟಿಯ ಚಾಲೆಂಜಸ್ ಆಗಲಿ, ಸೊಸೈಟಿಯ ಪ್ರಾಬ್ಲಮ್ಸ್ ಆಗಲಿ, ಪ್ರಕೃತಿನಲ್ಲಾಗಲಿ, ಸಸ್ಟೈನೇಬಿಲಿಟಿನಲ್ಲಾಗಲಿ ಎಲ್ಲ ವಿಚಾರಗಳನ್ನು ಒಳಗೊಂಡಿರಬೇಕು. ದೈಹಿಕವಾಗಿ ಮಾನಸಿಕವಾಗಿಯೂ ಚೆನ್ನಾಗಿರಬೇಕು. ಯು ಶುಡ್ ಬಿ ಏಬಲ್ ಟು ಓಪನ್ ಅಪ್. ತುಂಬ ಜನ ನಮಗೆ ಏನೆಲ್ಲ ಗೊತ್ತಿದೆ, ತುಂಬ ಜ್ಞಾನ ಗೊತ್ತಿದೆ, ತುಂಬ ನಾಲೆಡ್ಜ್ ಇದೆ, ಆದರೆ ಏನು ಹೇಳಕ್ಕೆ ಬರಲ್ಲ, ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ, ಕಮ್ಯುನಿಕೇಟ್ ಮಾಡಕ್ಕೆ ಬರಲ್ಲ. ಐ ನೋ ಎವ್ರಿಥಿಂಗ್ ಬಟ್ ಐ ಆಮ್ ನಾಟ್ ಏಬಲ್ ಟು ಎಕ್ಸ್ಪ್ರೆಸ್. ಓಕೆ, ನನಗೆಲ್ಲ ಗೊತ್ತಿದೆ, ಸೊಸೈಟಿ ಪ್ರಾಬ್ಲಮ್ಸ್ ಏನು ಅಂತ ನನಗೆ ಗೊತ್ತಿಲ್ಲ. ದೆನ್ ಹೌ ವಿಲ್ ಯು ಡೂ ಬಿಸ್ನೆಸ್? Then what way you are going to contribute when you don't know the problem of in a society? Where should be your role? Where will you get the inspiration? Where will you get the motivation? ಹಾಗಾಗಿ ಬಹಳಷ್ಟು ಸ್ಪಷ್ಟತೆ ಇಲ್ಲದೆ ವ್ಯಕ್ತಿ ಏನೋ ಒಂದು ಜೀವನ ಮಾಡಬೇಕು, ಹೇಗೋ ಬದುಕಬೇಕು, ಅದು ಬದುಕಾಗಲ್ಲ. ಯು ಶುಡ್ ಬಿ ವೆರಿ ರೆಲೆವೆಂಟ್, ಯು ಶುಡ್ ಬಿ ಪ್ರೊಡಕ್ಟಿವ್. ಆಗಿದ್ದರೆ ಮಾತ್ರ ಸಾಧ್ಯವಾಗಿರ್ತದೆ. ಹಾಗಾಗಿ ನಮ್ಮ ಬದುಕು ಸಾರ್ಥಕವಾಗಿ ಅರ್ಥಪೂರ್ಣವಾಗಿರಬೇಕು ಅಂದರೆ ರೈಟ್ ಎಜುಕೇಷನ್, ರೈಟ್ ಸ್ಕಿಲ್, ರೈಟ್ ಪರ್ಸನಾಲಿಟಿ, ರೈಟ್ ಅಂಡರ್ಸ್ಟ್ಯಾಂಡಿಂಗ್ 360 ಡಿಗ್ರಿನಲ್ಲಿ ಎಲ್ಲವನ್ನೂ ಕೊಡುವಂಥದ್ದು ಆಗಬೇಕು. ಹಾಗಾಗಿ ಸಂಸ್ಥೆ ಅಂದಿದ ತಕ್ಷಣ ಎಲ್ಲೋ ಒಂದು ಕಡೆ ಬಂದರೂ ಎನ್ರೋಲ್ ಆದರೂ ನಾವು ಪಾಸ್ ಆದರೂ ಓದೋ ಅಂತ ಆಗಲಿಕ್ಕಾಗಲ್ಲ. ಆಲ್ ಸ್ಟೇಕ್ ಹೋಲ್ಡರ್ಸ್, ಪೇರೆಂಟ್ಸ್, ಸ್ಟೂಡೆಂಟ್, ಟೀಚರ್ಸ್, ಆಲ್ ದ ಫೌಂಡರ್ಸ್ ಮತ್ತು ಗವರ್ಮೆಂಟ್, ಇಂಡಸ್ಟ್ರಿ, ಆಲ್ ಆಫ್ ಅಸ್ ನೀಡ್ ಟು ಕಮ್ ಟುಗೆದರ್. ಆ ಹುಡುಗನನ್ನು ಎಷ್ಟು ಸದೃಢವಾಗಿ ಮಾಡಬೇಕು, ಇದನ್ನು ಮಾಡಲಿಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಸಾಲಲ್ಲ. ಈಚ್ ಸ್ಟೂಡೆಂಟ್ ಈಸ್ ಯೂನಿಕ್ ಇನ್ ಈಸ್ ಓನ್ ವೇ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್, ವಿ ನೀಡ್ ಟು ಕೀಪ್ ಎ ಪ್ರೊಫೈಲ್ ಅಂದಿದ ತಕ್ಷಣ ತಪ್ಪು ತಿಳ್ಕೊಬೇಡಿ. ಪ್ರೊಫೈಲ್ ಅಂದಿದ ತಕ್ಷಣ ಅವ್ನ ಸ್ಟ್ರೆಂತ್, ವೀಕ್ನೆಸ್ ಎಲ್ಲ ಅನಲೈಸ್ ಆಗಲೇಬೇಕು. ಅವನು ಅನಲೈಸ್ ಮಾಡಿ ಅವನು ಆ ಪ್ರಕಾರದಲ್ಲಿ ಅವನು ಹೇಗೆ ಸ್ಟ್ರೆಂತನ್ನು ಕೊಡುವಂಥದ್ದು ಆಗಬೇಕು. ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಕ್ಯಾನ್ ಬಿ ದ ಮೋಸ್ಟ್ ರಿಸೋರ್ಸ್ಫುಲ್ ಪರ್ಸನ್. ನಮ್ಮಲ್ಲಿ ರಿಸೋರ್ಸ್ಫುಲ್ ಪರ್ಸನ್ ಅಂದರೆ ನಮ್ಮ ಸರ್ಕಾರದಲ್ಲಿ ಏನು ಭಾಳ ದೊಡ್ಡ ಕೆಲಸಗಳು ಏನು ಮಾಡ್ತೀವೋ ಅದೆಲ್ಲ ರಿಸೋರ್ಸ್ಫುಲ್. ನಮ್ಮ ಸಮಾಜಕ್ಕೆ ಶಕ್ತಿ ಯಾರು ಅಂದರೆ ನಮ್ಮ ನಾಗರಿಕರು. ಎಲ್ಲಿವರೆಗೂ ನಾವು ಈ ನಾಗರಿಕರಿಗೆ ಶಕ್ತಿಯನ್ನು ಕೊಟ್ಟು, ಆದ್ಯತೆಯನ್ನು ಕೊಟ್ಟು ನಾವು ಕೆಲಸ ಮಾಡಲ್ಲ, ಇನ್ನೂ ಒಂದು 20 ಲಕ್ಷ ಕೋಟಿ ಬಡ್ಜೆಟ್ ಇಟ್ಕೊಂಡ್ರೂ ಏನೂ ಆಗಲ್ಲ. ನಮ್ಮ ಸಮಾಜಕ್ಕೆ ಶಕ್ತಿಯನ್ನು ತುಂಬಬೇಕು ಅಂದರೆ ಥ್ರೂ ನಾಲೆಡ್ಜ್, ಥ್ರೂ ಸ್ಕಿಲ್ ಓನ್ಲಿ, ಆ್ಯಂಡ್ ರೈಟ್ ಎಜುಕೇಷನ್, ರೈಟ್ ಪರ್ಸನ್ ಆ್ಯಂಡ್ ಎ ರೈಟ್ ವೆಲ್ ಅವೇರ್ ಪರ್ಸನ್. ಸಂಪೂರ್ಣ ಜಾಗೃತಿ ಉಳ್ಳಂಥ ವ್ಯಕ್ತಿನೇ ಬೇಕಾಗುತ್ತೆ. ಇಲ್ದರೆ ಪ್ರತಿಯೊಂದು ಹೇಳಬೇಕಾಗುತ್ತೆ. ಎಲ್ಲಿ ಕೂತ್ಕೋಬೇಕಪ್ಪ, ಎಲ್ಲಿ ನಿಂತ್ಕೋಬೇಕಪ್ಪ, ಎಲ್ಲಿ ಮಲಗಬೇಕಪ್ಪ, ಎಲ್ಲಿ ಉಸಿರು ಬಿಡಬೇಕಪ್ಪ, ಎಲ್ಲಿ ಮಾತಾಡಬೇಕಪ್ಪ, ಎಲ್ಲವನ್ನೂ ಡೈರೆಕ್ಷನಲ್ಲಿ ಸ್ಕ್ರಿಪ್ಟ್ ಬರೆದು ರೋಲ್ ಕೊಟ್ಟಂಗೆ ಕೊಡ್ತಾ ಇದ್ದಾರೆ. ಆ ವ್ಯಕ್ತಿ ಹೆಂಗೆ ಸ್ವಾತಂತ್ರ್ಯವಾಗಿ ಬದುಕಲಿಕ್ಕಾಗುತ್ತಾನೆ, ಸದೃಢವಾಗಿ ಬದುಕಲಿಕ್ಕೆ ಸಾಧ್ಯವಾಗಿರ್ತಾನೆ? ಇಟ್ ಈಸ್ ಅ ಕಂಪ್ಲೀಟ್ ಲ್ಯಾಕ್ ಆಫ್ ಅವೇರ್ನೆಸ್, ಲ್ಯಾಕ್ ಆಫ್ ನಾಲೆಡ್ಜ್, ರೌಂಡೆಡ್ ಪರ್ಸನಾಲಿಟಿ ಇರಲ್ಲ, ಮಾಹಿತಿಯ ಕೊರತೆ. ಮಾಹಿತಿ ಇರುತ್ತೆ, ಸಾಕಷ್ಟು ಇಂಟರ್ನೆಟ್ಟಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ. ಗೆಟಿಂಗ್ ಇಟ್ ಕನ್ವರ್ಟೆಡ್ ಇಂಟು ನಾಲೆಡ್ಜ್, ಗೆಟಿಂಗ್ ಇಟ್ ಇಂಟಗ್ರೇಟೆಡ್ ಇಂಟು ಎ ಪರ್ಸನ್, ಕಲ್ಚರ್, ವೆರಿ ಇಂಪಾರ್ಟೆಂಟ್.
ಇಷ್ಟೆಲ್ಲ ಜೊತೆಯಲ್ಲೇ ನಮ್ಮ ಸಮಾಜದಲ್ಲಿ ನಾವು ಏನೇ ಆದರೂ ಫಸ್ಟ್ ನಾವು ಬರೋವಂಥದ್ದು ನೀನು ಯಾರಪ್ಪ, ನಿನ್ನ ಕಲ್ಚರ್ ಯಾರು, ನಿನ್ನ ಜಾಗ ಯಾವುದು, ನಿನ್ನ ಜಿಯೋಗ್ರಫಿನಲ್ಲಿ ಎಲ್ಲಿಯಪ್ಪ, ನಿನ್ನ ಲೊಕೇಶನ್ ಯಾವುದು, ನಿನ್ನ ಭೂಮಿ ಯಾವುದು, ನಿನ್ನ ಭಾಷೆ ಯಾವುದು, ನಿನ್ನ ಸಂಸ್ಕೃತಿ ಯಾವುದು, ಮೂಲೆ ಅಲ್ಲಿಗೆ ಬರುತ್ತೆ. ಸೊ ನಾವು ನಮ್ಮ ತನವನ್ನು ಕಾಪಾಡ್ಕೊಳ್ಳಿಲ್ಲ ಅಂದ್ಕೊಳ್ಳಿ, ನಾವು ಯಾರು ಅಂತ ಹೇಳ್ಕೊಳ್ಳಿಕ್ಕಾಗತ್ತೆ. ಇಫ್ ಐ ಆಮ್ ಎ ಪ್ರೈಡ್ ಇಂಡಿಯನ್, ನಾನು ಹೇಗೆ ನಾನು ವ್ಯಕ್ತಪಡಿಸ್ಕೊಳ್ಳಿಕ್ಕಾಗತ್ತೆ? ಪ್ರತಿಯೊಬ್ಬ ವ್ಯಕ್ತಿ ಯಾರು ಪ್ರತಿನಿಧಿಸ್ತಾರೋ ಆ ವ್ಯಕ್ತಿ ನೋಡಿ ಆ ದೇಶದ ಶಕ್ತಿ, ಅರ್ಹತೆ, ಯೋಗ್ಯತೆ, ಆ ಸಮಾಜದ ಬಗ್ಗೆ ಹೇಳುವಂಥದ್ದಾಗುತ್ತೆ. ಹಾಗಾಗಿ ಸ್ನೇಹಿತರೆ, ಇವತ್ತೇನು ಈ ದಿಕ್ಕಿನಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ನಾಯಕತ್ವವನ್ನು ಕೊಟ್ಟು ಇಂಡಿಯಾ ಸಂಪೂರ್ಣವಾಗಿ ಪರಿವರ್ತನೆ ಆಗಬೇಕು, ಟ್ರಾನ್ಸ್ಫಾರ್ಮ್ ಆಗಬೇಕು ಅಂದರೆ ಇಟ್ ಕ್ಯಾನ್ ಹ್ಯಾಪನ್ ಓನ್ಲಿ ಥ್ರೂ ಎಜುಕೇಷನ್ ಆ್ಯಂಡ್ ಸ್ಕಿಲ್. ರೆಸ್ಟ್ ರಿಮೈನಿಂಗ್ ವಿಲ್ ಫಾಲೋ. ಬೇರೆ ಎಲ್ಲ ಅದನ್ನು ಫಾಲೋ ಮಾಡೋಂಥದ್ದಾಗುತ್ತೆ. ಕರ್ನಾಟಕ ಅಥವಾ ಭಾರತ ನವಭಾರತವಾಗಬೇಕು ಅಂದರೆ ಈ ಒಂದು ಕ್ಷೇತ್ರಕ್ಕೆ ಬಹಳಷ್ಟು ಸುಧಾರಣೆಯನ್ನು ಕೊಡಬೇಕು. ಆಸ್ ಇಂಡಿವಿಜುವಲಿ ವಿ ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್, ಆಸ್ ಎ ಕಮ್ಯುನಿಟಿ ನಾವು ಕೊಡಲ್ಲ. ಆಸ್ ಎ ಕಮ್ಯುನಿಟಿ ವಿ ಡೋಂಟ್ ಗಿವ್ ಇಂಪಾರ್ಟೆನ್ಸ್. ಕಮ್ಯುನಿಟಿ ಆಗಿ ಇದನ್ನೆಲ್ಲೋ ಒಂದು ಕಡೆ ಆದ್ಯತೆ ಇಲ್ಲ. ನನ್ನ ಮಕ್ಕಳನ್ನ ಎಲ್ಲ ಒಂದು ಕಡೆ ಚೆನ್ನಾಗಿರೋ ಸಂಸ್ಥೆಗೆ ಸೇರಿಸ್ಬಿಡ್ತೀನಿ. ಚೆನ್ನಾಗಿರೋ ಸಂಸ್ಥೆ ಅಂದರೆ ಏನು? ಬೆಸ್ಟ್ ಅಮಾಂಗ್ ದ ವರ್ಸ್ಟ್. ಆ ಮಟ್ಟದಿಂದ ನಾವು ಆಚೆ ಬರಬೇಕು. ನಮ್ಮ ಶಕ್ತಿ, ನಮ್ಮ ಭವಿಷ್ಯವನ್ನು ಶಿಕ್ಷಣ ಸಂಸ್ಥೆ ಮೂಲಕ ಕಾಣುವಂಥದ್ದಾಗಬೇಕು, ಬೇರೆ ಯಾವುದೂ ದಾರಿಯಲ್ಲ. ನಮ್ಮ ಅಪ್ಪ ಮಾಡಿರೋ ಆಸ್ತಿ ಮೂಲಕ ನಾವು ಭಾಳ ದೊಡ್ಡ ಸೌಕಾರನಾಗಿ ಉಳ್ಕೋತೀನಿ ಅಂತ ಯಾರು ಅಂದ್ಕೊಂಡಿದ್ರೆ, ನಾನು ಸ್ಥಿತಿವಂತನೇ ಆಗಿರ್ತೀನಿ, ನಾನು ಜೀವನ ನಡೀತೀನಿ ಅಂತ ಯಾರು ಅಂದ್ಕೊಂಡಿದ್ರೆ ಅದು ಮೂರ್ಖತನ. ಎಲ್ಲಿವರೆಗೂ ನಮಗೆ ಪ್ರತಿಭೆ, ಜ್ಞಾನ, ತಿಳುವಳಿಕೆ, ಅರ್ಹತೆ, ಯೋಗ್ಯತೆ ಎಲ್ಲಿವರೆಗೂ ನಾವು ಬೆಳೆಸ್ಕೊಳ್ಳಲ್ಲ, ವ್ಯಕ್ತಿತ್ವ ಬೆಳೆಸ್ಕೊಳ್ಳಲ್ಲ, ನಾವು ಈ ಬಾಳಲ್ಲಿ ಸಮಾಜದಲ್ಲಿ ಪ್ರಸ್ತುತವಾಗಿ ಸದೃಢವಾಗಿ ಉತ್ತಮವಾಗಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಒಂದು ಪ್ರಯಾಣದಲ್ಲಿ ನಾವೆಲ್ಲ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡೋಣ. ನಮ್ಮ ಮಾತಾಡೋ ಮುಂಚೆ ನಮ್ಮ ರಂಗಣ್ಣವ್ರು ಕೇಳಿದ್ರು ಕಿವಿನಲ್ಲಿ, ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ರೆಡಿ ಆಗಿದ್ದೀರಾ ಡಾಕ್ಟ್ರೇ ಅಂತ ಕೇಳಿದ್ರು. ರೆಡಿ ಆಗಿದ್ದೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ರು. ನಾವೇನು ಇಡೀ ದೇಶದಲ್ಲಿ ಕರ್ನಾಟಕ ಒಂದೇ ಪ್ರಥಮ ರಾಜ್ಯವಾಗಿರಬೇಕು, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನವನ್ನು ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ನಾವೇನು ಅನುಷ್ಠಾನ ಮಾಡಿದಲ್ಲ. ನಾವು ಇದನ್ನು ಮಾಡಬೇಕು ಅಂತ ಮೊದಲೇ ನಿಶ್ಚಯ ಮಾಡಿದ್ದು. ಭಾರತ ಸರ್ಕಾರ ಕೊಟ್ಟಂಥ ಮಾರ್ಗದರ್ಶಿಯ ಪ್ರಕಾರದಲ್ಲಿ, ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರದಲ್ಲಿ ಇದನ್ನು ಅನುಷ್ಠಾನವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿ, ಆ ಪ್ರಕಾರದಲ್ಲಿ ನಾವೇನು ಶೆಡ್ಯೂಲ್ ಮಾಡಿದೋ ಆ ಶೆಡ್ಯೂಲ್ ಪ್ರಕಾರ ಮುಂದೆ ಹೋಗುವಂಥದ್ದನ್ನ ಮಾಡಿದ್ದೀವಿ. ನೀವು ಕೇಳ್ಬೋದು, ಈ ದಿಕ್ಕಿನಲ್ಲಿ ನಿಮ್ಮ ತಯಾರಿ ಏನು ಅಂತ. ನಿಮಗೆ ಹೇಳಬೇಕು ಅಂದರೆ, ನಮಗೆ ಒಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರ ಸರಿಯಾಗಬೇಕು ಅಂತ ನಾವು ಈ ದಿಕ್ಕಿನಲ್ಲಿ ನಮ್ಮ ಸರ್ಕಾರ ಬಂದ ಕಾಲದಿಂದನೂ ಬಹಳಷ್ಟು ಸುಧಾರಣೆಗಳನ್ನು, ತಂತ್ರಜ್ಞಾನದ ಬಳಕೆ ಮತ್ತು ಬೇರೆ ಬೇರೆ ರಿಫಾರ್ಮ್ಸ್, ನಮ್ಮ ಇಂಪಾರ್ಟೆಂಟ್ ಸ್ಟೇಕ್ ಹೋಲ್ಡರ್ಸ್, ಟೀಚರ್ಸ್, ಇನ್ಸ್ಟಿಟ್ಯೂಷನ್, ಇವರಿಗೆಲ್ಲ ಏನೆಲ್ಲ ಸುಧಾರಣೆಗಳನ್ನು ಕೊಡಬೇಕಾಗಿದೆಯೋ ಈ ಎಲ್ಲ ಸುಧಾರಣೆಗಳು ಕೊಡುವಂಥದ್ದು ಮಾಡಿದ್ದೀವಿ. ಟೆಕ್ನಾಲಜಿನಲ್ಲೂ ಸಹ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮನ್ನು ಡೆವಲಪ್ ಮಾಡಿದ್ದೀವಿ, ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಈ ಒಂದು ಪ್ಲ್ಯಾಟ್ಫಾರ್ಮ್ ಮೂಲಕ ಕಂಪ್ಲೀಟ್ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು ನಮ್ಮ ಸಂಬಂಧಪಟ್ಟ ಕಾಲೇಜಸ್, ಸಂಬಂಧಪಟ್ಟ ಪಬ್ಲಿಕ್ ಯೂನಿವರ್ಸಿಟೀಸ್, ಸಂಬಂಧಪಟ್ಟ ಪ್ರೈವೇಟ್ ಯೂನಿವರ್ಸಿಟೀಸ್ ಎಲ್ಲರ ಜೊತೆ ಇಂಟರ್ಫೇಸ್ ಮಾಡೋಂಥದ್ದು ಮಾಡಿದ್ದೀವಿ. ಈ ಮೂಲಕ ಅಡ್ಮಿಷನ್ ವಿಚಾರದಲ್ಲಾಗಲಿ, ಫ್ಲೋ ಆಫ್ ಡಾಟಾ ಎಲ್ಲ ಒಂದು ಕಡೆ ಸ್ಟ್ಯಾಗ್ನೇಷನ್ ಆಗ್ತಿತ್ತು. ಏನಾಗ್ತಿದೆ ಅನ್ನೋಂಥ ಎಲ್ಲ ಮಾಡ್ಯೂಲ್ಸು, ಎಲ್ಲ ವರ್ಟಿಕಲ್ಸ್ ಫ್ರಮ್ A to Z ವಿ ಆರ್ ಫೋಕಸ್ಡ್ ಇನ್ ಆಲ್ ದ ಆಸ್ಪೆಕ್ಟ್ಸ್. 10 ಮಾಡ್ಯೂಲ್ಸ್ ಮಾಡಿದ್ದೀವಿ. ಜಸ್ಟ್ ವಿ ಸ್ಟಾರ್ಟೆಡ್ ವಿತ್ ಅಡ್ಮಿಷನ್ ನಾವು. Probably this will be the best possible platform and technology where it is going to cater to the communication gap or the administrative gaps, whatever is existing at present will be addressed very strongly. We'll be able to connect with each other on real time with regard to all the aspects. Let it be administratively, let it be academically, let it be regard performance of each and every student, achievements, evaluation, whatever possible things, everything can be done through this platform. This has been developed by our smart governance. Smart governance, ನಮ್ಮ governance-ನ ಇಲಾಖೆಯಲ್ಲಿ ಸ್ಮಾರ್ಟ್ ಗವರ್ನೆನ್ಸ್ ಅನ್ನುವಂಥ ಒಂದು ವ್ಯವಸ್ಥೆಯ ಮೂಲಕ ಇಷ್ಟು ಪ್ರಕ್ರಿಯೆಗಳನ್ನು ನಮ್ಮ ಸರ್ಕಾರದಲ್ಲಿ ಕಳೆದ 1.5 ವರ್ಷಕ್ಕಿಂತ ಮುಂಚೆಯಿಂದನೂ
ಇದನ್ನು ಪ್ರಾರಂಭವನ್ನು ಮಾಡಿದ್ವಿ. ಇದನ್ನು ನಮಗೆ ಅನುದಾನವನ್ನು ಕೊಟ್ಟವರು ಸಹ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು. ಆ ಒಂದು ಹಣ 9 crore rupees ಸ್ಪೆಂಡ್ ಮಾಡೋದು. ಬಟ್ ಇಟ್ ಈಸ್ ಗೋಯಿಂಗ್ ಟು ಮೇಕ್ ಎ ಹ್ಯೂಜ್ ಡಿಫರೆನ್ಸ್. ಬೈ ಇನ್ಸ್ಟಿಟ್ಯೂಷನ್ ಏನಾದ್ರು ಬೇರೆಯವ್ರು ಮಾಡಿದರೆ ಕನಿಷ್ಠ ಒಬ್ಬೊಬ್ಬರು 50 ಕೋಟಿ ಖರ್ಚು ಮಾಡ್ತಿದ್ರು. ಇಷ್ಟನ್ನು ಇಲ್ಲಿ ವ್ಯವಸ್ಥೆ ಮಾಡೋಂಥದ್ದು ಮಾಡಿದ್ದೀವಿ. ಎವ್ಯಾಲ್ಯೂಯೇಷನ್ ಸಿಸ್ಟಮ್ನೇ ಎವ್ಯಾಲ್ಯೂಯೇಷನ್ ಟಾಪ್ ಡೌನ್ ಅಪ್ರೋಚೇ ಬರಬೇಕಾಗುತ್ತೆ. ರಿವರ್ಸ್ ಇಂಜಿನಿಯರಿಂಗ್ ಇದು. ಎವ್ಯಾಲ್ಯೂಯೇಷನ್ ಸಿಸ್ಟಮ್ ಎಲ್ಲಿವರೆಗೂ ಚೇಂಜ್ ಆಗಲ್ಲ, ಬೇಸಿಕ್ ಪೆಡಗಾಗಿ ಚೇಂಜ್ ಆಗಲ್ಲ. ಪೆಡಗಾಗಿ ಚೇಂಜ್ ಆಗಲಿಲ್ಲ ಅಂದರೆ ದ ವೇ ವಿ ಆರ್ ಗೋಯಿಂಗ್ ಟು ಟ್ರೈನ್ ದ ಚಿಲ್ಡ್ರನ್, ಇಟ್ ಈಸ್ ನಾಟ್ ಗೋಯಿಂಗ್ ಟು ಚೇಂಜ್. ಇವತ್ತೇನು ಸಮ್ಮೇಟಿವ್ ಎವ್ಯಾಲ್ಯೂಯೇಷನ್ ಸಿಸ್ಟಮಿಂದ ಫಾರ್ಮೇಟಿವ್ ಅಸೆಸ್ಮೆಂಟಿಗೆ ಬರ್ತಾ ಇದ್ದೀವಿ. ಸಮ್ಮೇಟಿವ್ ಇಸ್ ನಥಿಂಗ್ ಬಟ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್ಸ್. ವೆದರ್ he has understood the subject or not, he has prepared for the exam, he has memorized. ತುಂಬ ಜನ ಅರ್ಥ ಮಾಡ್ಕೋಬೋದು, ಕೆಲವರು ತುಂಬ ಜನ ಬರೀ ಪರೀಕ್ಷೆಗೆ ತಯಾರಾಗುವಂಥದ್ದಾಗುತ್ತೆ. ಈ ಆಗ ತಯಾರಾಗೋ ಮೂಲಕ ಒಬ್ಬ ವಿದ್ಯಾರ್ಥಿ ಏನು ಕೋರ್ ಕಾಂಪಿಟೆನ್ಸ್ ಅಂತ ಏನು ಹೇಳ್ತಾನೆ, ಅವ್ನ ಲರ್ನಿಂಗು ಕಾನ್ಸೆಪ್ಷುಯಲ್ ಲರ್ನಿಂಗೇ ಇರೋಲ್ಲ. ಎಲ್ಲಿವರೆಗೂ ಕಾನ್ಸೆಪ್ಷುಯಲ್ ಲರ್ನಿಂಗ್ ಇಲ್ಲ ಅಂದರೆ ಈ ಹುಡುಗ ಬಂದು ಏನನ್ನು ಮಾಡಲಿಕ್ಕೆ ಸಾಧ್ಯವಾಗಿರ್ತದೆ? ಹೌ ವಿಲ್ he apply his knowledge? Where will be the application of knowledge unless he has not understood? Otherwise, how he has been evaluated, ಡೈರೆಕ್ಟ್ ಎವ್ಯಾಲ್ಯೂಯೇಷನ್, ಡೈರೆಕ್ಟ್ ಕ್ವಶನ್ ಕೇಳಿದ್ರೆ ಅವ್ನ ಸಬ್ಜೆಕ್ಟ್ ಅರ್ಥ ಆಗಿದೆ ಅಂತ ನಮಗೇನು ಗೊತ್ತಿರುತ್ತೆ? ಇಂಡೈರೆಕ್ಟ್ ಕ್ವಶನ್ಸ್ ಕೇಳಿ ವೆದರ್ he has understood the ಕಾನ್ಸೆಪ್ಟ್, ಅವನಿಗೆ ಬುಕ್ ಕೊಟ್ಟರು ಕಾಪಿ ಹೊಡಿಲಿಕ್ಕಾಗಲ್ಲ. ಫಾರ್ಮೇಟಿವ್ ಅಸೆಸ್ಮೆಂಟಲ್ಲಿ ಅವನಿಗೆ ಬುಕ್ ಕೊಟ್ಟರು ಕಾಪಿ ಹೊಡಿಯೋಕ್ಕಾಗಲ್ಲ, ಸಬ್ಜೆಕ್ಟ್ ಅರ್ಥ ಆಗಿಲ್ಲ ಅಂದರೆ. ಸೊ ಈ ರೀತಿ ಎವ್ಯಾಲ್ಯೂಯೇಷನ್ ಸಿಸ್ಟಮ್ನೇ ನಮ್ಮ ಸರ್ಕಾರದಲ್ಲಿ ನಿಮ್ಗೆ ಹೇಳಬೇಕು ಅಂದರೆ ಗೌರ್ಮೆಂಟ್ ಕಾಲೇಜಸ್ನಲ್ಲಿ ವಿ ಆರ್ ಪ್ರಿಪೇರ್ಡ್ ಫಾರ್ ಇಟ್. ಆಲ್ ಅವರ್ 430 ಡಿಗ್ರಿ ಕಾಲೇಜಸ್, ಆಲ್ 70 ಪಾಲಿಟೆಕ್ನಿಕ್ ಗೌರ್ಮೆಂಟ್ ಕಾಲೇಜಸ್, ಆಲ್ 16 ಇಂಜಿನಿಯರಿಂಗ್ ಕಾಲೇಜಸ್, ವಿ ಆರ್ ಆಲ್ ಪ್ರಿಪೇರ್ಡ್ ಫಾರ್ ದಿಸ್. ಫಾರ್ ದ ಕಂಪ್ಲೀಟ್ ಸ್ವಿಚ್ ಓವರ್ ಫ್ರಮ್ ಸಮೇಟಿವ್ ಟು ಫಾರ್ಮೇಟಿವ್ ಅಸೆಸ್ಮೆಂಟಿಗೆ ನಾವು ಕಂಪ್ಲೀಟ್ಲಿ ತಯಾರಾಗಿಬಿಟ್ಟಿದ್ದೀವಿ. ಎನಿ ಟೈಮ್ ಎನಿವೇರ್ ಲರ್ನಿಂಗಿಗೆ ರೆಡಿ ಆಗಿದ್ದೀವಿ. ಸೊ ಕಂಪ್ರೆನ್ಸಿವ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ತಂದಿದ್ದೀವಿ, ಮಾಸ್ಟರ್ ಕ್ಲಾಸಸ್ ಇದೆ, ERP ಸಿಸ್ಟಮ್ ತರ್ತಾ ಇದ್ದೀವಿ. ಒಟ್ಟು ನಮ್ಮ ಡಿವೈಸಸ್, ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ವಿಲ್ ಬಿ ಪ್ರೊವೈಡೆಡ್ ವಿತ್ ಎನ್ ಎ ಡಿವೈಸ್. ಈಚ್ ಆ್ಯಂಡ್ ಎವ್ರಿ ಕ್ಲಾಸ್ ರೂಮ್ ವಿಲ್ ಬಿ ಇಂಟರ್ನೆಟ್ ಕನೆಕ್ಟೆಡ್ ಸ್ಮಾರ್ಟ್ ಕ್ಲಾಸ್ ರೂಮ್ಸ್. Each and every class, a student will be assessed. His performance day on day basis, class to class basis, will be assessed. ಆಲ್ ಪಾಸಿಬಲ್ ಥಿಂಗ್ಸ್ ಮಾಡಿದ್ದೀವಿ ಸರ್. ಪೆಡಗಾಗಿನಲ್ಲಿ ಭಾಳ ದೊಡ್ಡ ಸುಧಾರಣೆಯನ್ನು ಕೊಡ್ತಾ ಇದ್ದೀವಿ. ಈ ವರ್ಷದಿಂದನೇ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ರಿವೈಸ್ ಆ್ಯಂಡ್ ರಿವ್ಯಾಂಪಿಂಗ್ ಆಫ್ ದ ಸಿಸ್ಟಮ್ ಆಗಿದೆ, ಕರಿಕ್ಯುಲಮ್ನಲ್ಲಾಗಿದೆ. ಮೆನಿ ಮೋರ್ ಥಿಂಗ್ಸ್ ವಿ ಆರ್ ಡೂಯಿಂಗ್ ಇಟ್. ಆ್ಯಂಡ್ ಮೋರ್ ಸೊ ನೋಬಡಿ ಶುಡ್ ಫೀಲ್ harassed in any way in our government system. ಡೇ ಟು ಡೇ ಬೇಸಿಸ್ನಲ್ಲಿ ಎಲ್ಲರಿಗೂ ಎಲ್ಲ ಕ್ಲಿಯರೆನ್ಸ್ನು ಮಾಡಿಕೊಡ್ತಾ ಇದ್ದೀವಿ ನಮ್ಮ ಈ ಆಫೀಸ್ ಸಿಸ್ಟಮ್ ಮೂಲಕ. ವಿ ಆರ್ ಎನ್ಕರೇಜಿಂಗ್, ಸಪೋರ್ಟಿಂಗ್ all the private institutions to come forward, government institutions to come forward. In this race, the government institutions should not stay behind. Public university ge ellaru, this is a race, we need to compete. The best of the best education should be provided. Ultimately for us, it should be student centric. Vidyarthi kendritavagirbeku. Ultimately all of us are working in one direction. All the institution is not for profit. Education is the only field which has been established for not for profit. ಎಲ್ಲರೂ ತುಂಬ ಕಮರ್ಷಿಯಲೈಸೇಷನ್ ಆಗ್ತಿದೆ ಅಂತಾರೆ. ಕಮರ್ಷಿಯಲೈಸೇಷನ್ಗೆ ಅವಕಾಶವೇ ಇಲ್ಲ. ಇನ್ ಡೇಸ್ ಟು ಕಮ್, every institution has to make a public disclosure. It has to be transparent, it has to be accountable. ಆ ಡಿಸ್ಕ್ಲೋಜರ್ ಯಾರು ಮಾಡಲ್ಲ ಅವ್ರಿಗೆ ಅಕ್ರಿಡೇಷನ್ ಇಲ್ಲ. ಯಾರು ಡಿಸ್ಕ್ಲೋಜರ್ ಮಾಡಲ್ಲ ಅವ್ರಿಗೆ ರೆಗ್ಯುಲೇಟರಿ ಕೌನ್ಸಿಲಲ್ಲಿ ಸ್ಟ್ರಾಂಗೆಸ್ಟ್ ಪಾಸಿಬಲ್ ಆಕ್ಷನ್ ವಿಲ್ ಬಿ ಟೇಕನ್. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಇನ್ ಅ ಪಬ್ಲಿಕ್ ಡೊಮೈನ್. ಇಷ್ಟು ಕಮರ್ಷಿಯಲೈಸೇಷನ್ ಆಫ್ ಎಜುಕೇಷನ್ is completely ruled out in national education policy. It is for the student. It is for the student only. ಸ್ಟೂಡೆಂಟ್ಗೋಸ್ಕರನೇ ಮಾಡಿರೋಂಥದ್ದು. ನಮ್ಮ ದೇಶಕ್ಕೆ ದೊಡ್ಡ ಶಕ್ತಿಯನ್ನು ಕೊಡಬೇಕು ಅಂತ ಭಾಳ ದೊಡ್ಡ ಸುಧಾರಣೆಗಳನ್ನ ತರುವಂಥದ್ದಾಗಿದೆ. ಇಷ್ಟು ವಿಚಾರಗಳನ್ನು ಹೇಳಿ ನಾನು ಭಾಳಷ್ಟು ಸಮಯ ತೊಗೊಂಡಿದ್ದೀನಿ.